ಎಲ್ಲರಿಗೂ ನಮಸ್ಕಾರ. ಈ ಒಂದು ವೇದಿಕೆಯ ಮುಖಾಂತರ ನಿಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ, ನಿಮ್ಮೊಂದಿಗೆ ಒಂದಿಷ್ಟು ಕಾಲ ಕಳೆಯೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಅವಕಾಶ ಮಾಡಿಕೊಟ್ಟ ಎಲ್ಲ ಸತ್ಸಂಗದ ಸದಸ್ಯರಿಗೂ, ವಿಶೇಷವಾಗಿ ವಾಸು ದಂಪತಿಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಒಂದು ಮಹಾನ್ ಚೇತನವನ್ನ ನೆನೆಸ್ಕೊಳ್ಳುವಂತ ಸುದಿನ ಮತ್ತು ಒಳ್ಳೆಯ ಕಾಲ ಇವತ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. DVG ಎಂದೇ ಪ್ರಖ್ಯಾತರಾಗಿದ್ದ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರು 1887ರಿಂದ 1975 ತನಕ ನಮ್ಮ ಜೊತೆ ಇದ್ರು. ಅವರ ಜೀವನವೇ ಬಹಳ ವಿಶಿಷ್ಟವಾದದ್ದು. ಅವರ ಜೀವನದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಹೃದಯ ತುಂಬಿ ಬಂದ್ಬಿಡುತ್ತೆ. ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಕೂಡ ಅವರು ಕೈಯಾಡಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವತೆಗೆ, ಮನುಷ್ಯತ್ವಕ್ಕೆ, ಸರಳ ಜೀವನಕ್ಕೆ ಹೆಚ್ಚು ಬೆಲೆ ಕೊಟ್ಟಂಥವ್ರು. ಅವರ ಕೃತಿಗಳನ್ನೆಲ್ಲ ಉದಾಹರಿಸೋದಾದ್ರೆ ಮಂಕುತಿಮ್ಮನ ಕಗ್ಗ ಇರ್ಬೋದು, ಮರಳು ಮುನಿಯನ ಕಗ್ಗ, ಅಂತಃಪುರ ಗೀತೆ, ಜ್ಞಾಪಕ ಚಿತ್ರಶಾಲೆ, ಜೀವನ ಧರ್ಮಯೋಗ, ನೆನಪಿನ ಚಿತ್ರಗಳು 1, 2, 3 ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿದೆ. ಇವತ್ತಿನ ಉಪನ್ಯಾಸದಲ್ಲಿ ಮಂಕುತಿಮ್ಮನ ಕಗ್ಗ ಎಲ್ಲರೂ ಹೇಳುವಾಗೆ ಇದು ಭಗವದ್ಗೀತೆಯ ಕನ್ನಡ ಸಾರ. ಎಲ್ಲರಿಗೂ ಅರ್ಥವಾಗುವ ಹಾಗೆ ಭಗವದ್ಗೀತೆಯನ್ನ ಮಂಕುತಿಮ್ಮನ ಕಗ್ಗದ ಮುಖಾಂತರ ಸಾರಿದ್ದಾರೆ DVG ಅಂತಂದ್ರೆ ಅದು ಅತಿಶಯೋಕ್ತಿ ಅಲ್ಲ. ಸೊ ಇದರಲ್ಲಿ ಅವರು ಆಡು ಮುಟ್ಟದ ಸೊಪ್ಪಿಲನಾಗೆ ಎಲ್ಲ ವಿಷಯಗಳ ಬಗ್ಗೆ ಅವರು ಬರೆದಿದ್ದಾರೆ. ಮಹಾಭಾರತದ ಬಗ್ಗೆನೂ ಬರೆದಿದ್ದಾರೆ, ಭಗವದ್ಗೀತೆಯ ಬಗ್ಗೆ ಕೂಡ ಇದೆ ಇದು. ಹಾಗೆ ನಾನು ಓದ್ತಾ ಇದ್ದಾಗ ನನಗೆ ರಾಮಾಯಣದ ಕೆಲವು ಸನ್ನಿವೇಶಗಳು, ಆಮೇಲೆ ಇವತ್ತಿನ ಜೀವನಕ್ಕೆ ರಾಮಾಯಣವನ್ನ ಹೇಗೆ ಅವರು ವಿಶ್ಲೇಷಣೆ ಮಾಡಿದ್ದಾರೆ ತಮ್ಮ ಕಗ್ಗದ ಮೂಲಕ ಅನ್ನೋದು ಕೂಡ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಹಾಗಾಗಿ ಈ ವಿಷಯವನ್ನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು. DVG ಅಂದ ತಕ್ಷಣ ನಮ್ಗೆಲ್ಲ ಜ್ಞಾಪಕ ಬದುಕು ಜಡ್ಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆ ಹೋಗು, ಪದ ಕೊಸಿಯೇ ನೆಲವೆಯುವುದು ಮಂಕುತಿಮ್ಮ. ನೋಡಿ, ಇದ್ರಲ್ಲಿ ಅವರ ಜೀವನ ಧರ್ಮಯೋಗ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಒಂದು ಮನುಷ್ಯ ಜೀವನವನ್ನ ಹೇಗೆ ನಡೆಸಬೇಕು, ಹೇಗೆ ಬಾಳ್ಬೇಕು, ಹೇಗೆ ಬದುಕಬೇಕು ಅನ್ನೋದು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ಆಮೇಲೆ ನಮ್ಮ ಜೀವನದಲ್ಲಿ ನಮಗೆ ಯಾವ್ಯಾವ ವಿಚಾರಗಳು ಯಾವ್ಯಾವ ರೀತಿ ಬರುತ್ತೆ ಅದಕ್ಕೂ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇನ್ನೊಂದು ಕಗ್ಗವನ್ನು ಉದಾಹರಣೆ ಮಾಡಿ ನನ್ನ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ. ಪುಸ್ತಕದಿ ದೊರೆತರೆವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವು ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ. ಅಂದ್ರೆ ಒಬ್ಬ ಮನುಷ್ಯ ಪುಸ್ತಕವನ್ನ ಓದಿ ಬೆಳೆಸಿಕೊಳ್ಳತಕ್ಕಂಥ ಜ್ಞಾನ ಇದೆಯಲ್ಲ, ಅದು ನಮ್ಮ ತಲೆಯಲ್ಲಿ, ಮೆದುಳಿನಲ್ಲಿ ಶಾಶ್ವತವಾಗಿ ಉಳಿದ ಮಣಿ ತರ ಕೂತಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಓದ್ಬೇಕು, ದೇಶ ಸುತ್ತು ಕೋಶ ಓದು ಅಂತ ನಮ್ಮ ಹಿರಿಯರು ಹೇಳಿದಾಗೆ ಪುಸ್ತಕದಲ್ಲಿ ದೊರೆತಕ್ಕಂಥ ಮಣಿರತ್ನಗಳನ್ನ ನಾವು ನಮ್ಮ ಮೆದುಳಿನಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅದ್ರಲ್ಲಿ ನಮ್ಮ ಜೀವನಕ್ಕೆ ಆಗಿ ಬದುಕು ಸುಲಲಿತವಾಗಿ ಸಾಗುತ್ತೆ ಅನ್ನೋದು ಒಂದು ನಂಬಿಕೆ. ಈಗ ಮುಖ್ಯವಾದ ವಿಚಾರ, ಇವತ್ತಿನ ಸಂಜೆಯ ಉಪನ್ಯಾಸದ ವಿಚಾರ, ಮಂಕುತಿಮ್ಮನ ಕಗ್ಗದಲ್ಲಿ ರಾಮಾಯಣ ರಸಧಾರೆ. ಇದರಲ್ಲಿ ರಾಮಾಯಣದ ಕೆಲವು ವಿಚಾರಗಳನ್ನ ನಮ್ಮ ಇಂದಿನ ಜೀವನಕ್ಕೆ ಅಥವಾ ಯಾವತ್ತಿನ ಜೀವನಕ್ಕಾದ್ರೂ ಹೊಂದುವಂತ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ DVG ಅವರು ಬರೆದಿದ್ದಾರೆ. ಅದು ಬಹಳ 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 ಸೊಗಸಾಗಿದೆ, ಬಹಳ ಸೊಗಸಾಗಿದೆ ಅದು. ಅದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಅಂತ. ರಾಮನಡಿಯಿಟ್ಟ ನೆಲ, ಭೀಮನುಸಿರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ, ನಾಮೆಂತು ಹೊಸಬರೆಲೋ ಮಂಕುತಿಮ್ಮ ಅಂತ. ಅಂದ್ರೆ ಈ ಭೂಮಿ, ಈ ಜಲ, ಈ ವಾಯು ಎಷ್ಟೋ ಸಾವಿರ ವರ್ಷಗಳಿಂದ ಇದೆ. ಆಕಾಶದಿಂದ ಭಗೀರಥ ಗಂಗೆನೆ ತಗೊಂಬಂದ, ಚಂದ್ರನನ್ನ ಕಡಲು ಹೆತ್ತಲು, ಇವೆಲ್ಲ ಪುರಾತನಗಳಿಗೆ ಸಾಕ್ಷಿ. ಹಾಗಾದ್ರೆ ನಾವು ಹೇಗೆ ಹೊಸಬರು? ಅಂದ್ರೆ ರಾಮನು ಅಡಿಯಿಟ್ಟ ನೆಲದಲ್ಲಿ ಬದುಕಿರತಕ್ಕಂತಹ ನಾವು
ರಾಮನ ನಡಿಗೆಯನ್ನೇ ಅನುಸರಿಸಬೇಕು ಅನ್ನೋ ಒಂದು ಸೂಕ್ಷ್ಮ ಇದರಲ್ಲಿದೆ. ಆಮೇಲೆ ಇಲ್ಲಿ ನಾವು ಹೊಸಬರಲ್ಲ ಅಂತ ಡಿ ವಿ ಜಿ ಅವ್ರು ಹೇಳ್ಬೇಕಾದ್ರೆ ಹಳೆಯ ವಿಚಾರಗಳನ್ನ ಕೆಲವರು ಹೇಳ್ತಾರೆ. ಅವರು ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರನ ವನವಾಸದ ನೆಪದಿಂದ ಸೀತೆ ಕಣ್ಮರೆಯಾಗಿ ಲಂಕೆಗೆ ಹೋಗುವ ತನಕ ಶ್ರೀರಾಮಚಂದ್ರ ಭೂಮಿಯಲ್ಲಿ ತನ್ನ ಪಾದವನ್ನು ಊರಿದ್ದಾನೆ. ಅದೇ ರೀತಿ ಮಹಾಭಾರತದಲ್ಲಿ ಪಾಂಡವರ ಜೊತೆಗೆ ಭೀಮ, ಎತ್ತರ ಎಲ್ಲರೂ ಕೂಡ ಈ ನೆಲವನ್ನ ಮೆಟ್ಟಿ, ಅಂದ್ರೆ ಇದ್ರಿ ಈ ಕಗ್ಗದ ಅಂತರಾರ್ಥ ಏನು ಅಂದರೆ, ನಾನೇನೋ ಮಾಡದೆ, ನಾವು ಸಾಧಿಸದೆ, ನಾನು ವಿಚಾರವನ್ನ ಹೊಸದಾಗಿ ಬಗದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ. ರಾಮ ಲಕ್ಷ್ಮಣರು ಈ ಭೂಮಿಯಲ್ಲಿ ಇದ್ದಾಗ ಎಷ್ಟೊಂದು ರೀತಿಯ ವಿಚಾರಗಳನ್ನ ಜನಜೀವನದಲ್ಲಿ ಸಾಕ್ಷಿ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯ ಜನರಕ್ಕೆ ರಾಮ ಆಗಿನ ಕಾಲಕ್ಕೆ ನಮ್ಮ ಜೊತೆ ಒಬ್ಬ ಇದ್ದ ಹಾಗೆ. ರಾಮ ದೇವರು ಅಂತ ಗೊತ್ತು, ಆದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವನ ಜೊತೆ ಓಡಾಡ್ಕೊಂಡಿದ್ದ ಅವನು. ಒಂದು ಪ್ರಸಂಗ ನನಗೆ ಇಲ್ಲಿ ಚೆನ್ನಾಗಿ ತುಂಬಾ ಜ್ಞಾಪಕ ಬರ್ತಾ ಇದೆ. ಸೀತೆ ರಾವಣ ಅಪಹರಿಸಿದ ಮೇಲೆ ರಾಮ ಲಕ್ಷ್ಮಣರಿಬ್ರು ಸೀತೆಯನ್ನು ಹುಡುಕೊಂಡು ಅಲ್ಲಿ ಇಲ್ಲಿ ಎಲ್ಲ ಅಲ್ದಾಡ್ತಾ ಇರ್ತಾರಂತೆ. ಒಂದು ಕಡೆ ಒಂದು ನದಿಯನ್ನ ದಾಟಬೇಕಾಗತ್ತಂತೆ. ನದಿಯ ದಾಟಕ್ಕೆ ಸಂದರ್ಭ ಬಂದಾಗ ಅಲ್ಲಿ ಒಂದು ದೋಣಿ ಇರುತ್ತೆ, ಒಬ್ಬ ದೋಣಿ ನಡೆಸೋನು ಇರ್ತಾನೆ. ರಾಮ ಅವನ ಹತ್ರ ಹೋಗ್ಬಿಟ್ಟು, ಸ್ವಲ್ಪ ನಮ್ಮನ್ನ ಆಚೆ ದಡಕ್ ಬಿಡಪ್ಪ, ನಿನಗೊಂದೆರಡು ವರಹ ಕೊಡ್ತೀನಿ ನಾನು ಅಂತ. ನೋಡಿ ಕೇಳೋ ರೀತಿ ಹೇಗಿದೆ ಅಂತ. ರಾಮನಿಗೆ ಗೊತ್ತು ಅವನು ಯಾರು ಅಂತ. ಈಗ ನಮ್ಮಂತವ್ರು ಅದ್ರ ಏನ್ ಮಾಡ್ತೀವಿ, ಬರೀ ಸ್ವಲ್ಪ ಆ ಕಡೆ ದಡಕ್ ಬಿಡಪ್ಪ ನಮ್ಮನ ಅಂತ ಕೇಳ್ತೀವಿ. ರಾಮ ಹಾಗೆ ಮಾಡ್ಲಿಲ್ಲ. ಏನಪ್ಪಾ, ನಮ್ಮನ್ನ ಆಚೆ ದಡಕ್ ಬಿಡು, ನಿನಗೊಂದೆರಡು ವರಹ ಕೊಡ್ತೀನಿ. ಆ ದೋಣಿ ಅವನ್ ಏನ್ ಮಾಡ್ದ, ರಾಮನ್ ನೋಡ್ಬಿಟ್ಟು, ಲಕ್ಷ್ಮಣನ ನೋಡ್ಬಿಟ್ಟು, ಇಲ್ಲ ಬಿಡಕ್ಕಾಗಲ್ಲ ಅಂದ. ಒಂದೆರಡು ವರಹ ಕೊಡ್ತೀನಿ ಬಿಡಪ್ಪ. ಇಲ್ಲ ಬಿಡಕ್ಕಾಗಲ್ಲ, ನಿಮ್ಮನ್ನ ನಾನು ದೋಣಿನಲ್ಲಿ ಕೂರಿಸ್ಕೊಂಡು ಆಚೆ ದಡಕ್ಕೆ ಕರ್ಕೊಂಡೋದ್ರೆ ನನ್ನ ಜೀವನಕ್ಕೆ ತೊಂದರೆ ಆಗ್ಬಿಡುತ್ತೆ, ಇಲ್ದಿರೋ ತಾಪತ್ರಗಳೆಲ್ಲ ಬಂದ್ಬಿಡುತ್ತೆ ನನಗೆ. ರಾಮ ಲಕ್ಷ್ಮಣರಿಗೆ ಆಶ್ಚರ್ಯ, ಯಾಕಪ್ಪ ಹಾಗಂತೀಯ, ಏನಾಗತ್ತೆ ನೀನ್ ನಮ್ಮನ್ನ ಕರ್ಕೊಂಡೋಗಲ್ ಬಿಟ್ರೆ ಹಾಗೆ ಅಂತ. ಅವಾಗ ಆ ದೋಣಿ ನೋಡ್ತಾನೆ ಹೇಳ್ತಾನೆ, ಅಪ್ಪ ಪುಣ್ಯಾತ್ಮ, ನೀನು ಸಾಮಾನ್ಯ ಅಲ್ಲ, ಒಂದು ಬಂಡೆ ಕಲ್ಲನ್ನೇ ಹೆಣ್ಣು ಮಾಡಿದವನು ನೀನು. ಒಂದು ಬಂಡೆ ಕಲ್ಲಲ್ಲಿ ನೀನ್ ಕಾಲಿಟ್ಟ ತಕ್ಷಣ ಆ ಬಂಡೆ ಹೆಣ್ಣಾಗೋಯ್ತು. ಈಗ ನೀನೇನಾದ್ರೂ ನನ್ನ ದೋಣಿ ಒಳಗಡೆ ಕಾಲಿಟ್ಬಿಟ್ಟು ನನ್ನ ದೋಣಿನೂ ಹೆಣ್ಣಾಗ್ಬಿಟ್ರೆ ಇದರಿಂದ ನನಗೆ ಬರ್ತಾರ ಸಂಪಾದನೆ ಹಾಳಾಗಿ ಹೋಗುತ್ತೆ, ಪಾಯಿಂಟ್ ನಂಬರ್ 1. ಇನ್ನೊಂದು, ಆ ಹೆಣ್ಣು ನಾನು ಮನೆ ಕರ್ಕೊಂಡ್ರೆ ಮನೇಲಿ ದೊಡ್ಡ ಯುದ್ಧ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಬೇಡಪ್ಪ, ಬೇಡ, ನಾನು ನಿನ್ನ ದೋಣಿಯಲ್ಲಿ ಕೂರಿಸ್ಕೊಳ್ಳೋದು ಬೇಡ, ನಾನು ಕರ್ಕೊಂಡು ಹೋಗೋದು ಬೇಡ, ನನ್ಗೆ ಯಾವ ತಾಪತ್ರಯನೂ ಬೇಡ ಅನ್ಬಿಟ್ಟ ಅವನು. ರಾಮ ಲಕ್ಷ್ಮಣರ ನಗು ಬಂದ್ಬಿಡ್ತು. ಅಹಲ್ಯ ಶಾಪ ವಿಮೋಚನೆಯ ಕಥೆಯನ್ನು ಇವನು ಕೇಳಿರೋದು. ದೋಣಿನೋನು ರಾಮ ಬಂಡೆ ಮೇಲೆ ಕಾಲಿಟ್ಟ ವಿಮೋಚನೆ ಆಗೋಯ್ತು ಅವಳಿಗೆ, ಎದ್ದು ಬಂದ್ಬಿಟ್ಲು ಅವಳು ಅಂತ. ನನ್ನ ದೋಣಿನೂ ಹೆಣ್ಣಾಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾನ. ಆಗ ಒಂದ್ ಕೆಲಸ ಮಾಡೋಣ, ನಂದು ಒಂದು ಕಾಲು ಇಡ್ತೀನಿ, ನಿಂದೇನೋ ದೋಣಿ ಹೆಣ್ಣಾಗತ್ತಾ ನೋಡೋಣ, ಇಲ್ದೇ ಇನ್ನೊಂದು ಕಾಲು ಇಡ್ತೀನಿ. ಬಹಳ ಕಷ್ಟಪಟ್ಟು ಒಪ್ಕೊಳ್ತಾನ ಅವನು. ರಾಮ ಒಂದ್ ಕಾಲು ಇಡ್ತಾನೆ, ಮತ್ತೊಂದು ಕಾಲು ಇಡ್ತಾನೆ, ದೋಣಿ ಹೆಣ್ಣಾಗಲ್ಲ, ಕರ್ಕೊಂಡೋಗ್ಬಿಡ್ತಾನೆ ಆಚೆ ಕಡೆಗೆ. ಈ ಪ್ರಸಂಗದಲ್ಲಿ ಒಂದು ಈಗಿನ ಕಾಲಕ್ಕೆ ಒಂದು 2 ನಿಮಿಷ 3 ನಿಮಿಷದ ಪ್ರಯಾಣ ತಿಟ್ಕೊಳ್ಳೋಣ. ಇಲ್ಲಿಂದ ಅಲ್ಲಿಗೆ ಆಚೆ ದಡಕ್ಕೆ ಹೋಗುವಷ್ಟೊತ್ತಿಗೆ ಆ ದೋಣಿ ನಡೆಸುವನ ಮನೋಭಾವ, ಜೀವನ, ಅವನ ಮನಸ್ಸು ಎಲ್ಲ ಬದಲಾವಣೆ ಆಗೋಗ್ಬಿಟ್ಟು ಸಂತೃಪ್ತಿ ಆಗ್ಬಿಟ್ಟಿದ್ದಾನೆ ಅವನಿಗೆ. ಇನ್ನೇನು ಬೇಡ ನನಗೆ ಅಂತ. ಅಲ್ಲಿ ಹೋಗ್ಬಿಟ್ಮೇಲೆ ರಾಮ ವರಹ ಕೊಡಕ್ ಹೋದ್ರೆ ಕಾಲಿಗೆ ಬಿದ್ಬಿಟ್ಟು, ಪ್ರಭು, ಯಾವಾಗ ನೀವು ನನ್ನ ದೋಣಿಲಿ ಕಾಲಿಟ್ರೋ ನನಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ಹೋಗಿದೆ, ಏನು ಬೇಡ ಅನಿಸ್ತಾ ಇದೆ ನನಗೆ, ಏನು ಬೇಡ ನನಗೆ ಅಂತ ಹೇಳ್ತಾನೆ. ಇದೇ ರೀತಿ ಒಂದು ಪ್ರಸಂಗ ಮಹಾಭಾರತದಲ್ಲೂ ಬರುತ್ತೆ. ರಾಮನ ಕೃಷ್ಣನ ಕಾಲು ಅಂತ ಒಂದು ಲೇಖನ ಬರಿತಾ ಇದ್ದೀನಿ ನಾನು. ಇಲ್ಲಿ ರಾಮನ ಕಾಲ ಆಯ್ತು, ಅಲ್ಲಿ ಕೃಷ್ಣನ ಕೈ ಹೇಗಾಗತ್ತೆ ಅಂತ ಇರ್ಲಿ, ಅದ್ ಬೇಡ ಇದು. ಆಮೇಲೆ ನಾವು ಅದನ್ನೇ ಈ ಕಗ್ಗ ವಿಶ್ಲೇಷಣೆ ಮಾಡ್ಕೊಂಡ್ ಬಂದಲ್ಲ, ನಾವು ನಮ್ಮ ಡೈಲಿ ರೊಟೀನ್ ವ್ಯವಹಾರಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಕಮ್ ಫಸ್ಟ್ ರೋಡ್ ಅಂತೀವಲ್ಲ ನಾವು. ಮೊದ್ಲು ಬಂದವ್ರಿಗೆ ಆದ್ಯತೆ, ಇಲ್ಲಿ ಮೊದ್ಲು ಬಂದವ್ರು ಯಾರು, ಆಮೇಲೆ ಬಂದವ್ರು ಯಾರು? ಮೊದಲು ಬಂದವರು ಇಷ್ಟೊಂದು ಸಮೃದ್ಧಿಯನ್ನು ಕೊಟ್ಟಿದ್ದಕ್ಕೆ ನಾವೀಗ ಜೀವನ ಮಾಡ್ತಾ ಇದೀವಿ. ಹಾಗೆ ಯಾರೂನು ಇಲ್ಲಿಗೆ ನಾವು ಹೊಸಬರು, ಅಲ್ಲಿಗೆ ನಾವು ಹೊಸಬರು, ಹಳಬರು ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ.
ಶ್ರೀರಾಮಚಂದ್ರ ಆಗಿನ ಕಾಲದಲ್ಲೇ ಬಂದು ತನ್ನ ಪಾದವನ್ನ ಈ ಭೂಮಿಯ ಮೇಲೆ ಊರಿ ಪವಿತ್ರ ಮಾಡಿದ್ಮೇಲೆ, ಭಗೀರಥ ಗಂಗೆಯನ್ನು ತಂದು ಈ ಭೂಮಿಯ ಜನರಿಗೆ ಕೊಟ್ಟ ಮೇಲೆ, ಸಮುದ್ರ ತನ್ನ ಒಡಲಿನಿಂದ ಚಂದ್ರನ ಹೊರಗಡೆ ಕಳಿಸಿ ಭೂಮಿಗೆ ಬೆಳಕನ್ನು ಕೊಟ್ಟ ಮೇಲೆ, ಯಾವುದು ಹೊಸದಲ್ಲ, ಯಾವುದು ಹಳೆದಲ್ಲ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ನೋಡಿ. ಒಂದು ಸಣ್ಣ ಪ್ರಸಂಗವನ್ನ ಎಷ್ಟು ಚೆನ್ನಾಗಿ, ಅಂದ್ರೆ ವಿಶ್ಲೇಷಣೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ. ಮನ ಮುಟ್ಟುವಂತೆ ವಿಶ್ಲೇಷಣೆ ಮಾಡತಕ್ಕಂಥದ್ದಲ್ಲಿ ಡಿ ವಿ ಜಿ ಅವರು ಅಪ್ರತಿಮ. ಹಾಗೆ ಇವಾಗ ಮುಂದಿನ ಒಂದು ಕಗ್ಗಕ್ಕೆ ಹೋಗೋಣ. ರಾಮನ ಉಚ್ಛ್ವಾಸವು ಅಲೆದಿರದೆ ರಾವಣನೆಡೆಗೆ. ರಾಮನು ದಶಕಂಠನ ಎಲರನು ಉಸಿರಿರನೆ. ರಾಮನು ದಶಕಂಠನ ಎಲರನು ಉಸಿರಿರನೆ. ರಾಮ ರಾವಣರು ಉಸಿರುಗಳಿಂದು ನಮ್ಮೊಳಗಿರವೆ. ಭೂಮಿಯಲ್ಲಿ ಹೊಸತೇನೋ ಮಂಕುತಿಮ್ಮ. ನೋಡಿ, ಗಾಳಿ, ಬೆಳಕು, ನೀರು ಇವೆಲ್ಲ ಒಂಥರ ನಾವು ಹೇಳ್ತೀವಿ ಎಟರ್ನಲ್ ಅಂತೀವಲ್ಲ, ಹಾಗೆ ಅದು ಎಲ್ಲ ಕಾಲಕ್ಕೂ ಸಲ್ಲುವಂತ ಹೋಗುವುದು. ರಾಮ ರಾವಣರ ಯುದ್ಧ ನಡೀತಾ ಇದೆಯಲ್ಲ, ಅವಾಗ ಹೇಳ್ತಾರೆ, ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ಡಿ ವಿ ಜಿ ಅವರು, ರಾಮ ರಾವಣ ಯುದ್ಧ ನಡೀತ, ರಾಮ ಉಸಿರಾಡಿದ ಗಾಳಿಗೆ ರಾವಣನ ಉಸಿರಾಡ್ಲಿಲ್ವೇ? ಹಾಗೆ ರಾವಣ ಉಸಿರಾಡಿದ ಗಾಳಿನೂ ರಾಮನ ಉಸಿರಾಡ್ಲಿಲ್ವೇ? ರಾಮ ಉಸಿರಾಡಿದ ಗಾಳಿ ರಾವಣನ ಕಡೆಗೆ ಹೋಗ್ಲಿಲ್ವೇ? ರಾವಣ ಉಸಿರಾಡಿದ ಗಾಳಿ ರಾಮನ ಕಡೆಗೆ ಬರಲಿಲ್ವೇ? ಹಾಗಾದ್ರೆ ಅಂಥ ಎರಡು ಉಸಿರುಗಳು ನಮ್ಮಲ್ಲಿಲ್ವೇ ಈಗ? ಹಾಗಿದ್ರೆ ಈ ಭೂಮಿಯಲ್ಲಿ ಹೊಸದೇನು? ಗಾಳಿ ಯಾವಾಗ ಪ್ರಾರಂಭ ಆಯ್ತೋ ಅವಾಗ ಜೀವ ಉದಯ ಆಯ್ತು. ಗಾಳಿ ನಿಂತ್ರೆ ಎಲ್ಲ ಜೀವಗಳು ಒಂದೇ ಸರಿ ಹೊಟ್ಟೋಗ್ಬಿಡುತ್ತೆ. ಸೊ ಇದರಲ್ಲಿ ನಾವು ಹೊಸದು ಅಂತ ಅನ್ಕೊಳ್ಳೋದೇನು? ಈ ಭೂಮಿ ಎಷ್ಟು ಹಳೇದು ಅಂತ ಅನ್ಬಿಟ್ಟು ಯಾರು ಹೇಳಕ್ಕಾಗಲ್ಲ. ಹಿಂದೆ ಇದ್ದವರು ಇದೇ ಗಾಳಿಯನ್ನು ಉಸಿರಾಡಿದ್ದಾರೆ, ಮುಂದೆ ಬರೋರು ಇದೇ ಗಾಳಿಯನ್ನು ಉಸಿರಾಡ್ತಾ ಇದ್ದಾರೆ, ನಾವಿರೋರು ಇದೇ ಗಾಳಿಯನ್ನು ಉಸಿರಾಡ್ತಾ ಇದ್ದೀವಿ. ಆದ್ರೆ ಪ್ರತಿ ಸಾರಿ ವಸಂತ ಬಂದಾಗ್ಲೂ, ಭೂಮಿಯ ವಾತಾವರಣ ಬದಲಾದಾಗ್ಲೂ, ಮಳೆ ಹೆಚ್ಚು ಬಂದಾಗ್ಲೂ, ಗಾಳಿಯ ಒಂದು ಸ್ವರೂಪ, ಅದರ ಶಕ್ತಿ, ಅದರ ಸತ್ವ ಬದಲಾಗ್ತಾ ಹೋಗುತ್ತೆ. ನಮ್ಮ ಅನುಭವಕ್ಕೆ ನೋಡಿ, ಬೇಸಿಗೆ ಕಾಲದಲ್ಲಿ ಎಷ್ಟು ಗಾಳಿ ಬೀಸ್ಕೊಂಡ್ರೂ ಏನೂ ಪ್ರಯೋಜನ ಆಗೋದಿಲ್ಲ. ಆದ್ರೆ ಚಳಿಗಾಲದಲ್ಲಿ ಎಷ್ಟು ಹಿತವಾಗಿರುತ್ತೆ, ಮಳೆಗಾಲದಲ್ಲಿ ಎಷ್ಟು ಹಿತವಾಗಿರುತ್ತೆ. ಹಾಗೆ ಗಾಳಿ ತನ್ನ ಸ್ವರೂಪವನ್ನ ಅವಾಗವಾಗ ಬದಲಾವಣೆ ಮಾಡ್ಕೊಳ್ತಾರೆ. ಹಾಗೆ ಗುಂಡಪ್ಪನವ್ರು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈಗ ನಾವೊಂಥರ ಮಾಮೂಲಿ ಮನೇಲಿ ತರ ಇದ್ದೀವಿ, ಎಲ್ಲಾರು ಹೊರಗಡೆ ಹೋಗ್ಬೇಕು ಅಂತಂದಾಗ ನಮ್ಮನ್ನೇ ನಾವು ಸ್ವಲ್ಪ ತಲೆ ಬಾಚ್ಕೊಳ್ಳೋದು, ಮುಖ ಒರೆಸ್ಕೊಳ್ಳೋದು, ಏನಾರು ಪೌಡ್ರು ಅದು ಇದು ಹಾಕೊಳ್ಳಿದ್ರೆ ಹಾಕೊಳ್ಳೋದು, ಸ್ವಲ್ಪ ಹೊಸಬರಾಗ್ಕೊಳ್ತೀವಲ್ಲ. ಸೊ ಹಳಬರು ಹೊಸಬರಾಗೋದಿಲ್ಲ. ಹಾಗೆ ಪ್ರಕೃತಿ ಕೂಡ ವಾತಾವರಣಕ್ಕೆ ಅನುಸಾರವಾಗಿ ಹೊಸಬಳಾಗ್ತಾಳೆ. ಭೂಮಿಯಲ್ಲಿ ಪ್ರತಿ ವರ್ಷ ಹೊಸ ಬೆಳೆ ಬರೋದು ಹೊಸತನದ್ದೇನೆ. ಹಳೆ ಭೂಮಿನೇ ಅದು, ಹಳೆ ಬೀಜನೇನೆ, ಬಟ್ ಬೆಳೆ ಮಾತ್ರ ಹೊಸದು. ಅದಕ್ಕೆ ಅವ್ರದ್ದೇ ಇನ್ನೊಂದು ಕಗ್ಗ ಉದಾಹರಣೆ ಕೊಡ್ತಾರವರು. ಹಳೆ ಬೇರು ಹೊಸ ಚಿಗುರು, ಹಳೆ ಬೇರು ಕೂಡಿರಲು ಮರ ಸೊಬಗು. ಹೊಸ ಚಿಗುರು, ಹಳೆ ಬೇರು ಕೂಡಿರಲು ಮರ ಸೊಬಗು. ಹೊಸ ಯುಕ್ತಿ, ಹಳೆ ತತ್ವ ಒಡಗೂಡೆ ಧರ್ಮ. ಹೊಸ ಯುಕ್ತಿ, ಹಳೆ ತತ್ವದೊಡಗೂಡೆ ಧರ್ಮ. ಋಷಿ ವಾಕ್ಯದೊಡನೆ ವಿಜ್ಞಾನ ಮೇಳವಿಸೆ. ಜಸವು ಅಂದ್ರೆ ಯಶಸ್ಸು, ಸಕ್ಸಸ್, ಜನಜೀವನಕ್ಕೆ ಮಂಕುತಿಮ್ಮ. ಅಂದ್ರೆ ಹಳೇದು ಹೊಸದು ಎರಡೂ ಬೇಕು. ಅಪ್ಪನೂ ಬೇಕು, ಮಗನೂ ಬೇಕು. ಕಂಪ್ಯೂಟರ್ ಬೇಕು, ಪೇಪರು ಪೆನ್ನು ಬೇಕು. ಎಲೆಕ್ಟ್ರಿಕ್ ಸ್ಟವ್ ಬೇಕು, ಸೌದೆ ಒಲೆನೂ ಬೇಕು. ಆಯ್ತಾ? ಟಾರ್ಚು ಬೇಕು, ಸಿಮೆಣ್ಣೆ ಬುಡ್ಡಿನೂ ಬೇಕು ಅನ್ನೋ ತರ. ಸೊ ಪರಸ್ಪರ ಹೊಂದಾಣಿಕೆ ಹೇಗೆ ಅಂತಲ್ಲ. ಹಾಗೆ ಆಗಿನ ಕಾಲದಲ್ಲಿ ರಾಮ ರಾವಣರು ಉಸಿರಾಡ್ತಿದ್ದ ಗಾಳಿಯನ್ನೇ ನಾವು ಉಸಿರಾಡ್ತಾ ಇದ್ರೂನು ಇದ್ರ ಒಂದು ಹೊಸತನ ಬರುತ್ತೆ.
ಹಾಗಿದ್ರೆ ರಾಮ ಉಸಿರಾಡಿದ ಗಾಳಿ ಉಸಿರಾಡಿದವರೆಲ್ಲ ರಾಮನೇ ಆಗ್ತಾರೆ, ರಾವಣ ಉಸಿರಾಡಿದ ಗಾಳಿ ಉಸಿರಾಡಿದವರೆಲ್ಲ ರಾವಣನೇ ಆಗ್ತಾರೆ ಅಂತ ಇಲ್ಲ, ಹಾಗಲ್ಲ. ಅದು ಇದು ಲೋಕದಲ್ಲಿ ಮಿಕ್ಸ್ ಆಗಿ ಹೋಗುತ್ತೆ. ಮನುಷ್ಯನ ಸ್ವಭಾವ ಕಾಲ ಕಾಲಕ್ಕೆ ಹೇಗೆ ಬದಲಾಗತ್ತೆ ಅಂತಂದ್ರೆ ಪ್ರಕೃತಿ ಹೇಗೆ ಬದಲಾಗುತ್ತೋ ಹಾಗೆ. ಆ ಪ್ರಕೃತಿಯ ಸ್ವಭಾವಕ್ಕೆ ಅನುಗುಣವಾಗಿ ನಮ್ಮ ವಿಶ್ಲೇಷಣಾತ್ಮಕ ಮನೋಭಾವ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ. ಮುಂದಿನ ಕಗ್ಗಕ್ಕೆ ಹೋಗೋಣ ಇವಾಗ ನೋಡಿ. ರಾಯ ಮುದಿ ದಶರಥನನ್ನು ಆಡಿಸುತ್ತ ಕೈಕೇಯಿ. ರಾಯ ಮುದಿ ದಶರಥನನ್ನು ಆಡಿಸುತ್ತ ಕೈಕೇಯಿ ಸ್ವೀಯ ವಶದಲ್ಲಿ ಕೋಸಲವನ್ನು ಆಳಿದಂತೆ. ಸ್ವೀಯ ವಶದಲ್ಲಿ ಕೋಸಲವನ್ನು ಆಳಿದಂತೆ ಮಾಯೆ ಬೊಮ್ಮನ ಬಿದವಡಸಿ ನಮ್ಮೀ ಜಗವ ಕಾಯುವಳು ತನ್ನಿಚ್ಛೆ. ಅಂದ್ರೆ ಈ ಒಂದು ನಾನು ಆಯ್ಕೆ ಮಾಡಿಕೊಟ್ಟಂತ ಕೆಲವಾರು ಕಗ್ಗಗಳಲ್ಲಿ ರಾಮಾಯಣದ ಪ್ರಸ್ತಾಪವನ್ನ DVG ಅವರು ಮಾಡಿರೋ ಹಾಗೆ ಆ ಕಾಲಕ್ಕೂ ಈ ಕಾಲಕ್ಕೂ ಅವರು ಒಂದು ಕಂಪೇರಿಟಿವ್ ಸ್ಟಡಿ ಅಂತಲ್ಲ ಅದನ್ನ ಮಾಡಿದಾರ. ಆಗಿನ ಕಾಲದ ಸನ್ನಿವೇಶಗಳು, ಈಗಿನ ಕಾಲದ ಸನ್ನಿವೇಶಗಳು ಹೇಗಿತ್ತು, ಹೇಗೆ ಬದಲಾಗಿದೆ, ಇವುಗಳನ್ನೆಲ್ಲ ಒಂಥರ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಾ ಇದ್ರು ನೋಡಿ. ಇದರಲ್ಲಿ ರಾಮಾಯಣದಲ್ಲಿ ನಡೆದಿರತಕ್ಕಂತ ಬಹಳ ಮುಖ್ಯವಾದ ಘಟನೆಯನ್ನ ಈ ಕಗ್ಗದ ಮೂಲಕ ಮತ್ತೊಮ್ಮೆ ಕವಿ ನಮಗೆ ನೆನಪು ಮಾಡ್ಕೊಡ್ತಾ ಇದೆ. ರಾಮಾಯಣದಲ್ಲಿ ಪ್ರತಿಯೊಂದು ಪ್ರಸಂಗವೂ ಬಹಳ ಮುಖ್ಯನೇನೆ, ಒಂದೊಂದು ಪ್ರಸಂಗ ಕೂಡ ಬಹಳ ಮುಖ್ಯ. ಅದು ನಾನು ಹಿಂದೆ ಒಂದ್ಸರಿ ಹೇಳಿದ್ದೆ ಅಂತ ಕಾಣುತ್ತೆ. ಮುದ್ರಣದ ಮಹಾಕಾವ್ಯದಲ್ಲಿ ರಾಮಾಯಣದ ವಿಶ್ಲೇಷಣೆ ಬಹಳ ಚೆನ್ನಾಗಿ ಬಂದಿದೆ. ರಾಮನ ಜೀವನದ ಪ್ರತಿಯೊಂದು, ಮತ್ತೆ ಯೋಗ ವಾಸಿಷ್ಠ ಕಾವ್ಯದಲ್ಲಿ ಈಗ ರಾಮರಾಜ್ಯ ಅಂತೆಲ್ಲ ನಾವು ಹೇಳ್ತೀವಲ್ಲ, ರಾಮರಾಜ್ಯ ಅಂತಂದ್ರೆ ಏನು ಅಂತಂದ್ರೆ ಒಂದೇ ಒಂದು ಸಾಲಿನಲ್ಲಿ ಮುದ್ರಣ ಎಕ್ಸ್ಪ್ಲೈನ್ ಮಾಡ್ತಾನ. ರಾಮರಾಜ್ಯ ಹೇಗಿತ್ತಪ್ಪ ಅಂತಂದ್ರೆ ನದ್ಯ ಕುಟಿಲಗಾಮಿನ್ಯ ನ ವಿಷಯ ಯತ್ರೆ ಪ್ರಜಾಹ ಅಂತಂದ್ರೆ ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ರಾಜ್ಯವಾಳುತ್ತಿದ್ದಾಗ ನದಿಗಳು ಮಾತ್ರವೇ ವಕ್ರವಾಗಿ ಹರಿತಾ ಇದ್ವು. ಅಂದ್ರೆ ಮಿಕ್ಕ ಎಲ್ಲ ಜನರ ಸ್ವಭಾವಗಳು, ನಡವಳಿಕೆಗಳು, ಮಾತುಗಳು, ಕ್ರಿಯೆಗಳು, ಪರಸ್ಪರ ಹೊಂದಾಣಿಕೆಗಳು ಎಲ್ಲ ನೇರವಾಗಿದ್ದು ನದಿಗಳು ಮಾತ್ರವೇ ವಕ್ರವಾಗಿ ಹರಿತಾ ಇದ್ವು ಅಂತ ಉದಾಹರಣೆ ಕೊಡ್ತಾನ. ಇದಕ್ಕೆ ಬಹುಮುಖ್ಯ ಕಾರಣ ಏನು ಅಂತಂದ್ರೆ ವಸಿಷ್ಠರು. ದಶರಥ ವಸಿಷ್ಠರನ್ನ ಅರಮನೆಗೆ ಬರಮಾಡ್ಕೊಂಡು ನೋಡಿ, ರಾಮ ಮುಂದೆ ನನ್ನಿಂದ ರಾಜ್ಯಭಾರ ಮಾಡ್ತಕ್ಕಂಥವನು. ಅಷ್ಟೊತ್ತಿಗೆ ಇನ್ನೂ ಈ ಶಾಪ ಗೀಪ ಅವೆಲ್ಲ ಆಗಿರ್ಲಿಲ್ಲ, ವನವಾಸದ ವಿಚಾರಗಳು ಬಂದಿರ್ಲಿಲ್ಲ ಇನ್ನು. ಸೊ ನೀವು ಅವನಿಗೆ ನಿಮ್ಮ ಆಶ್ರಮ ಕರ್ಕೊಂಡು ಹೋಗಿ, ಯಾಕೆಂದ್ರೆ ಇವರು ಅರಮನೆಯಲ್ಲೇ ಕೂತ್ಕೊಂಡ್ಬಿಟ್ಟಿದ್ರೆ ಪ್ರಪಂಚ ಜ್ಞಾನ ಬರೋದಿಲ್ಲ. ಅದಕ್ಕೆ ನೀವು ಅವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಲೋಕ ಜ್ಞಾನವನ್ನು ಬರತಕ್ಕಂಥ ಸನ್ನಿವೇಶವನ್ನ ಕಲ್ಪಿಸಿ ಮಾಡಿಕೊಡ್ಲಿ ಹಾಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ವಸಿಷ್ಠರು ಕರ್ಕೊಂಡು ಹೋಗ್ತಾರೆ. ಅವ್ರು ಕರ್ಕೊಂಡೋಗಿ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಯಾವ್ದೋ ಒಂದು ಕುಟೀರದಲ್ಲಿ ಅವ್ರನ್ನ ಬಿಟ್ಟುಬಿಟ್ಟು ಇವ್ರು ಹೊರಟೋಗ್ಬಿಡ್ತಾರೆ. ಇವ್ರಿಗೆ ಅಲ್ಲಿ ಏನು ಪರಿಕರಗಳಿಲ್ಲ, ಊಟ ತಿಂಡಿಗೆ ಅವಕಾಶ ಏನಿಲ್ಲ, ಹೇಗ್ ಮಾಡ್ಕೊಳ್ತಾರೆ ಇವರು ಅಂತ. ಆದ್ರೆ ರಾಮ ಲಕ್ಷ್ಮಣ ಇಬ್ರುನು ಅವ್ರು ಇರ್ತಕ್ಕಂಥ ಪರಿಸರದಲ್ಲಿ ಜನರ ಸ್ವಭಾವಗಳು ಹೇಗೆ, ನಡವಳಿಕೆಗಳಿಗೆ ಹೇಗೆ, ಅವ್ರು ಎಷ್ಟೊತ್ತಿಗೆ ಹೇಳ್ತಾರೆ, ಏನ್ ಊಟ ಮಾಡ್ತಾರೆ, ಏನ್ ತಿಂಡಿ ತಿಂತಾರೆ, ಏನ್ ಕೆಲಸ ಮಾಡ್ತಾರೆ, ಪರಸ್ಪರ ಬಾಂಧವ್ಯಗಳು ಹೇಗಿದೆ ಅಂತ ಎಲ್ಲವನ್ನ ಅಧ್ಯಯನ ಮಾಡಿದಾಗ ಒಬ್ಬ ಸಾಮಾನ್ಯ ಮನುಷ್ಯನ ಬದುಕು ಹೇಗಿರುತ್ತೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಅಂದ್ರೆ ಒಂದು ತುತ್ತು ಅನ್ನಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಾರೆ. ಅವ್ರು ಮರದ ಕೆಳಗಡೆ ಮಾಡ್ಕೊಂಡು ಅಲ್ಲೇ ನಿದ್ದೆ ಮಾಡ್ಬಿಡ್ತಾರೆ. ಅವ್ರ ಪಲ್ಲಂಗ ಬೇಕಾಗಿಲ್ಲ, ಸುಪ್ಪತ್ತಿಗೆ ಬೇಕಾಗಿಲ್ಲ, ನೀರು ಯಾವ್ದೋ ನೀರು ತಗೊಂಡು ಕುಡಿದು ಬಿಡ್ತಾರೆ ಅವರು. ಎಂತ ಸರಳ ಜೀವನ ಅವರದು. ಹಾಗೆ ಅಂದ್ರೆ ನಮ್ಮ ಲೋಕದಲ್ಲಿ ಇಷ್ಟೆಲ್ಲಾ ಸರಳ ಜೀವಿಗಳು ಇರ್ಬೇಕಾದ್ರೆ ಅವರನ್ನ ನಾವು ಸರಿಯಾಗಿ ನೋಡ್ಕೊಳ್ಬೇಕಾದ್ರೆ ಒಬ್ಬ ಸಮರ್ಥ ರಾಜ, ಅವನಿಗೆ ಸಮರ್ಥವಾದ ಗುಣ ಬೇಕಾಗತ್ತೆ. ಅಂತ ಗುಣವನ್ನು ಅಳಿಸ್ಕೊಳ್ಬೇಕಾದ್ರೆ ವಸಿಷ್ಠರಂತ ಋಷಿಗಳಿಂದ ಸಾಧ್ಯವಾಗತ್ತೆ. ಇದನ್ನೇ ಅವರು ಯೋಗ ವಾಸಿಷ್ಠ ಕೃತಿಗಳಲ್ಲಿ ಸುಮಾರು 32,000 ಶ್ಲೋಕಗಳಲ್ಲಿ ರಾಜ್ಯಭಾರವನ್ನು ಮಾಡೋದು ಹೇಗೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ ಅದು. ಇಲ್ಲಿ ಅದನ್ನೇ DVG ಅವರು ತಗೊಂಡಿದ್ದಾರೆ. ಅವರು ಇಲ್ಲಿ ಆಸೆ, ಮನುಷ್ಯನಿಗೆ ಆಸೆ ಬರೋದನ್ನು, ಆಸೆ ಬಂದ್ರೆ ಹೇಗಿರುತ್ತೆ, ಅದು ಏನಕ್ಕೆ ಪರಿಣಾಮ ಬೀರುತ್ತೆ. ಆಸೆ ಪಡೋದು ತಪ್ಪಲ್ಲ,
ಆಸೆ ಪಟ್ಟಾಗ ನಮ್ಮ ಆಸೆಯಿಂದ ಬೇರೆಯವರಿಗೆ ನೋವಾಗಬಾರ್ದು ಅನ್ನೋ ಸಂದೇಶವನ್ನು ಕೂಡ ಅವ್ರು ಕೊಡ್ತಾರೆ. ನೋಡಿ, ಎಲ್ರಿಗಿಂತ ಚಿಕ್ಕವಳು ಕೈಕೇಯಿ, ದೊಡ್ಡವಳು ಕೌಸಲ್ಯ, ಮಧ್ಯರವಳು ಸುಮಿತ್ರ. ಆಮೇಲೆ ಒಂದು ಗಾದೆ ಹೇಳ್ತೀನಿ ನೋಡು, ಮೊದಲು ಬಂದ ಬಾಲಕ್ಕಿಂತ ಆಮೇಲೆ ಬಂದ ಕೊಂಬಿಗೆ ಹೆಚ್ಚು ಪ್ರಾಧಾನ್ಯ ಅನ್ನಂತ. ಹುಟ್ಟಿದಾಗ ಬಾಲ ಮೊದಲಿರುತ್ತೆ, ಕೊಂಬು ಆಮೇಲೆ ಬರುತ್ತೆ. ಸೊ ಕೊಂಬಿಗೆ ಪ್ರಾಧಾನ್ಯ ಅಂತ. ಸೊ ಚಿಕ್ಕ ಹೆಂಡತಿ ಮೇಲೆ ಮಮಕಾರ ಹೆಚ್ಚು. ಇದನ್ನೇ ಹೇಳ್ತಾರೆ ಕೈಕೇಯಿ ಅರ್ಥ ಮಾಡ್ಕೊಂಡು ರಾಜನನ್ನ ತನ್ನ ಇಚ್ಛೆಗೆ ತಕ್ಕಂತೆ ಬಳಸ್ಕೊಂಡ್ಲು ಅಂತ. ಸ್ವೀಯ ವಶದಲ್ಲಿ ಕೋಸಲವನ್ನು ಆಳಿದಂತೆ, ಅಂದ್ರೆ ತನ್ನ ವಶದಲ್ಲಿ ರಾಜ ದಶರಥ, ಆದ್ರೆ ಅವನ ಆಳಿಸ್ತಾ ಇರೋದು ಇವಳು, ಆಳಿದಂತೆ. ಇದು ಯಾಕೆ ಹೇಳ್ತಾ ಇದಾರೆ ಇವರು ಅಂತಂದ್ರೆ, ಇದಕ್ಕೊಂದು ಉಪಮೆ ಕೊಡ್ತಾ ಇದಾರೆ ಅವರು. ರಾಮಾಯಣದ ಪ್ರಸಂಗವನ್ನು ಇವರು ಹೇಳ್ತಾ ಇದ್ರು ಕೂಡ ಒಂದು ಈ ಲೋಕದ ಒಂದು ಉಪಮೆಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇಚ್ಛೆಗೆ ಬಳಸ್ಕೊಂಡ್ಳು ಅವಳು. ಆಮೇಲೆ ಮುದಿಯನಾದ, ಅಂದ್ರೆ ವಯಸ್ಸಾಗಿರತಕ್ಕಂತ ದಶರಥನನ್ನ, ಅಂದ್ರೆ ಕೈಕೇಯಿಗಿಂತ ಹಿರಿಯನವನು, ತುಂಬಾ ಹಿರಿಯವನು, ಅವನನ್ನ ಮಕ್ಕಳಂತ ಆಟ ಆಡಿಸ್ಕೊಂಡು ತನ್ನ ಇಚ್ಛೆಗೆ ಅನುಸಾರವಾಗಿ ಕೋಸಲ ದೇಶವನ್ನು ಆಳ್ತಾ ಇದ್ಲು. ಇದೆಲ್ಲ ನಿಮ್ಗೆ ಕತೆ ಗೊತ್ತಿದೆ. ರಾಮನಿಗೆ ರಾಜ್ಯ ತಪ್ಪಿ ಅವನು ವನವಾಸ ಪ್ರಾಪ್ತಿಯಾಗಿದ್ದು ಕೂಡ ಇದೇ ರೀತಿಯಿಂದ. ಹಾಗೆ ಮಾಯೆ ಎನ್ನುವವಳು ಮಾಯೆ ನಮಗೆಲ್ಲ ಗೊತ್ತೇ ಇದೆ ನೋಡಿ. ಮಾಯಾ ಪ್ರಭಾವ ಎಲ್ಲರ ಮೇಲೂ ಬೀಳ್ತಾ ಇರತ್ತೆ. ಅದು ನಮಗ್ ಗೊತ್ತಾಗೋದಿಲ್ಲ ಎಷ್ಟೋ ಸರಿ. ಆಮೇಲೆ ಅಯ್ಯೋ ಯಾಕಪ್ಪ ಹೀಗೆ ಮಾಡಿದೆ ನಾನು, ಅದು ಮಾಯೆ ಪ್ರಭಾವ. ಯಾರಿಗೂ ಕಾಣಲ್ಲ ಅವಳು ಮಾಯೆ, ಎಲ್ರಲ್ಲೂ ಇದ್ದಾಳೆ. ಎಲ್ರಲ್ಲೂ ತನ್ನ ಪ್ರಭಾವವನ್ನ ಬೀರ್ತಾ ಪರಬ್ರಹ್ಮನನ್ನ ಸಂತೋಷಗೊಳಿಸಿ ತನ್ನ ಇಚ್ಛೆಯಂತೆ ಈ ಜಗತ್ತನ್ನ ಕಾಯ್ತಾ ಇದ್ದಾಳೆ. ಅಂದ್ರೆ ಇಡೀ ಪ್ರಪಂಚವೇ ಮಾಯೆಯ ಹಿಡಿತದಲ್ಲಿದೆ. ಒಂದ್ಸರಿ ನಾರದರಿಗೂನು ಮತ್ತೆ ಕೃಷ್ಣನಿಗೂ ಮಾಯೆಯ ವಿಚಾರದಲ್ಲಿ ಮಾತುಕತೆ ಆಗತ್ತಂತೆ. ಅದ್ ಹೇಗೆ ಪ್ರಭಾವ ಬೀರ್ಬಿಟ್ಟವಳು, ಅದ್ ಹೇಗೆ ಬಿಡ್ತಾವಳು? ಮಾಯೆ ನಮಗೇನು ಕಂಟ್ರೋಲ್ ಇರಲ್ವ? ಹಾಗಿದ್ರೆ ನಾವ್ ಯೋಚನೆ ಮಾಡ್ಬೇಕು, ಬೇಕಾ ಬೇಡವಾ ಅಂತೆಲ್ಲ ಒಂದು ಮಾತುಕತೆ ನಡೆಯುತ್ತೆ. ಕೃಷ್ಣ ಏನ್ ಹೇಳ್ತಾನೆ ಅವಾಗ, ನಾರದ್ರೆ ನದಿ ಇದೆ, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ಎಲ್ಲ ವಿಚಾರ ನಿಮ್ಗೆ ಹೇಳ್ತೀನಿ. ನಾರದರು ಸ್ನಾನ ಮಾಡಕ್ ಹೋಗ್ತಾರೆ. ಅಲ್ಲಿಂದ ಮಾಯಾ ಪ್ರಭಾವ ಸ್ಟಾರ್ಟ್. ಸ್ನಾನ ಮಾಡ್ಕೊಂಡು ಆಚೆಗಡೆ ಬಂದ ತಕ್ಷಣ ಅವ್ರಿಗೆ ಅಲ್ಲೊಬ್ಳು ಸುಂದರವಾದ ಸ್ತ್ರೀ ಕಾಣಿಸ್ತಾಳೆ. ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಆಗುತ್ತೆ. ಅವಳ ಹಿಂದೆನೆ ಹೋಗ್ತಾರೆ, ಅವಳನ್ನ ಮದುವೆ ಮಾಡ್ಕೊಳ್ತಾರೆ. 2-3 ಮಕ್ಕಳಾಗತ್ತೆ. ಮಕ್ಕಳನ್ನೆಲ್ಲ ಆಟ ಆಡಿಸ್ತಾ ಇರ್ತಾರೆ. ಎಲ್ಲ ಮಾಯ, ಅವ್ರಿಗೇನು ಗೊತ್ತೇ ಇಲ್ಲ. ಇದು ಎಷ್ಟೋ ವರ್ಷಗಳು ನಡೆದು ಹೋಗ್ಬಿಡ್ತು ಹೀಗೇನೇನೆ. ಆಮೇಲೆ ಯೋಚನೆ ಬರ್ತೇವೆ, ಅಯ್ಯೋ ನಾನು ಯಾರು, ಎಲ್ಲಿಂದ ಬಂದೆ, ಇಲ್ಲಿ ಹಾಕಿದ್ದೀನಿ ನಾನು, ಹಾಗೆ ಅಂತ. ಮಾಯಾ ಪ್ರಭಾವ ಯಾವಾಗ ತಗ್ಗುತ್ತೋ, ನದಿದ ಸ್ನಾನ ಮಾಡ್ಕೊಂಡು ಬರ್ತಾ ಇದಾರೆ, ಆಚೆಗೆ ಬರ್ತಾ ಇದಾರೆ ಅವರು. ಆ ಮಾಯೆಯ ಪ್ರಭಾವ ಕ್ಷಣ ಮಾತ್ರದಲ್ಲಿ ಅವ್ರ ಮನಸ್ಸಲ್ಲಿ ಎಂತೆಂತ ರೋಮಾಂಚನವಾದ ಸನ್ನಿವೇಶ ಸೃಷ್ಟಿ ಮಾಡ್ಬಿಡ್ತು ಅಂತ. ಬಂದ ಮೇಲೆ ಕೃಷ್ಣ, ನಾರದ್ರೆ ನೀವು ಮಾಯೆಯ ಪ್ರಭಾವ ಕೇಳಿದ್ರಲ್ವಾ ಅಂದಾಗ, ಬೇಡ ಪರಮಾತ್ಮ, ಈಗಾಗಲೇ ನನಗೆ ಮಾಯೆಯ ಪ್ರಭಾವ ಅನುಭವ ಆಗೋಗಿದೆ, ಬೇಡ ಬೇಡ ಇನ್ನೇನು ಬೇಡ ಅಂತೇಳಿ ಹೋಗ್ತಾರೋ. ಹಾಗೆ ಮಾಯೆ ಯಾವ ರೀತಿ ತನ್ನ ಪ್ರಭಾವದಿಂದ ಈ ಜಗತ್ತಲ್ಲಿರುವ ಜನಗಳನ್ನ, ಪ್ರತಿಯೊಂದು ಜೀವಿಯನ್ನು ಹೇಗೆ ಆಟ ಆಡಿಸ್ತಾ ಇದ್ದಾಳೋ, ಹಾಗೆ ಆ ಒಂದು ಸನ್ನಿವೇಶದಲ್ಲಿ ಕೈಕೇಯಿ ದಶರಥನನ್ನ ಆಟ ಆಡಿಸಿದ್ಲು. ಹೇಗೆ ಮಾಯೆಯ ಪ್ರಭಾವಕ್ಕೆ ಒಳಗಾದವರು ತಮ್ಮ ಸ್ವಂತಿಕೆಯನ್ನ ಕಳ್ಕೊಂಡಿರ್ತಾರೋ, ಹಾಗೆ ದಶರಥನು ಕೂಡ ಕೈಕೇಯಿಯ ಮಾಯೆಯ ಪ್ರಭಾವದಿಂದ ತನ್ನ ಸ್ವಂತಿಕೆಯನ್ನ ಕಳ್ಕೊಂಡು ಅವನು ಹೇಳ್ದಂಗೆ ಕೇಳ್ದ. ಇದ್ರಲ್ಲಿ ಏನ್ ಸಿಗುತ್ತೆ ನಮ್ಗೆ ಆದ್ರೆ ಪ್ರಸ್ತುತ ಸನ್ನಿವೇಶದಲ್ಲಿ 2023ನೇ ಇಸವಿಯಲ್ಲಿ ಈ ಮಂಕುತಿಮ್ಮನ ಕಗ್ಗವನ್ನ, ಈ ಸನ್ನಿವೇಶ ಓದೋರ್ಗೆ ಏನು ಮೆಸೇಜ್ ಸಿಗುತ್ತೆ ಅಂತಂದ್ರೆ, ನಾವು ಯಾವ ಪ್ರಭಾವಕ್ಕೂ ಯಾರ ಪ್ರಭಾವಕ್ಕೂ ಒಳಗಾಗದೆ ನಮ್ಮ ಚಿಂತನೆಯನ್ನ
ಜಾಗೃತವಾಗಿಟ್ಕೊಂಡು ನಿರ್ಧಾರವನ್ನ ತಗೊಳ್ಕೊಳ್ಬೇಕಾದ್ರೆ ಸ್ವಲ್ಪ ಸಮಯ ತಗೊಂಡ್ರು ಕೂಡ ಒಳ್ಳೆಯ ನಿರ್ಧಾರವನ್ನೇ ತಗೋಬೇಕು. ನಾನು ಆಗ್ಲೇ ಹೇಳ್ದಾಗೆ ಭಗವದ್ಗೀತೆ, ರಾಮಾಯಣ, ಭಾಗವತ ಇವೆಲ್ಲ ಕೂಡ ಯಾವತ್ತೋ ಯಾರೋ ಬರ್ದಿದ್ದು, ಯಾರಿಗೋಸ್ಕರನೋ ಬರ್ದಿದ್ದು, ಯಾರ್ದೋ ಜೀವನ ಚರಿತ್ರೆ, ಅದನ್ನ ಇವತ್ತು ಓದಿ ಏನು ಪ್ರಯೋಜನ ಅನ್ನೋ ಮಾತು ಬರಲೇಬಾರದು. ಭಗವದ್ಗೀತೆ ಆಗ್ಲಿ, ರಾಮಾಯಣ ಆಗ್ಲಿ, ಭಾಗವತ ಆಗ್ಲಿ ಬಗದಷ್ಟೂ ಬಂಗಾರ. ಅಂದ್ರೆ ನೀವೆಷ್ಟು ಅರ್ಥ ಮಾಡ್ಕೊಳ್ತೀರೋ ಅಷ್ಟು. ಕೋಲಾರ ಚಿನ್ನದ ಗಣಿ ಕರ್ಕೊಂಡೋಗಿ ನಿಮ್ಮನ್ನು ಬಿಟ್ಬಿಟ್ರೆ, ತಗೊಂಬನಿಪ ಎಷ್ಟು ಬೇಕೋ ಚಿನ್ನ ಅಂದ್ರೆ ಎಷ್ಟು ತರ್ತೀರಾ ನೀವು? ನಿಮ್ ಕೈಲಿ ಎಷ್ಟಾಗತ್ತೋ ಅಷ್ಟು ತರ್ತೀರಾ, ಅವ್ರ ಕೈಲಿ ಎಷ್ಟಾಗತ್ತೋ ಅಷ್ಟು, ಇನ್ನೊಬ್ಬರ ಕೈಲಿ ಎಷ್ಟಾಗತ್ತೋ ಅಷ್ಟು ತರ್ತಾರೆ. ಹಾಗಾದ್ರೆ ಚಿನ್ನ ಇಲ್ಲಿಲ್ವೇ ಅನ್ನೋ ಇನ್ನೂ ಇರುತ್ತಲ್ಲಿ, ನೀವೆಷ್ಟು ತಗೊಂಡ್ರು ಇನ್ನೂ ಇರುತ್ತಲ್ಲಿ. ಹಾಗೆ ಇದು. ಹೀಗೆ ನಾನು ಭಾಗವತನ ಹೋಗ್ತಾ ಇದ್ದಾಗ ಅದ್ರಲ್ಲಿ ಪ್ರತಿಯೊಂದು ಕಥೆಗಳು ಕೂಡ ಬಹಳ ಆಕರ್ಷಣೀಯವಾಗಿದೆ. ನನಗೆ ಅನಿಸ್ತು ನಮ್ ನೆಕ್ಸ್ಟ್ ಜನರೇಷನ್ಗೆ ಏನಾದ್ರು ಮಾಡ್ಬೇಕಲ್ಲ ಹಾಗೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನೊಂದು ಸುಮಾರಾದ ಪುಸ್ತಕ ಬರಿತಾ ಇದ್ದೀನಿ, ಮಕ್ಕಳಿಗಾಗಿ ಭಾಗವತದಿಂದ ಆಯ್ದ ಕಥೆಗಳು ಅಂತ. ಅದರಲ್ಲೂ ಕೂಡ ತಿಳ್ಕೊಬೇಕಾದಂಥದ್ದು ಬಹಳ ಇದೆ ಅಂತ ಅಂದ್ಬಿಟ್ಟು. ಈ ಪ್ರಸಂಗ ಬಂದಾಗ ಇನ್ನೊಂದು ಉದಾಹರಣೆ ಕೊಟ್ರೆ ತಪ್ಪಾಗಲ್ಲ ಅಂತ ಅನ್ಕೊಳ್ತೀನಿ ನಾನು. ನಾರದರು ಇವನು ಶ್ರೀಕೃಷ್ಣ 108 ಜನ ಹುಡುಗಿಯರನ್ನ ಮದುವೆ ಮಾಡಿಕೊಂಡು ಅವ್ರಿಗೆ ಪ್ರತ್ಯೇಕ ಅರಮನೆಗಳನ್ನ ಕಟ್ಸ್ಕೊಟ್ಟು ಅವ್ರನ್ನೆಲ್ಲ ಅವ್ರ ಜೊತೆ ಸುಖವಾಗಿ ಸಂಸಾರ ಮಾಡ್ತಾ ಇದ್ದೇನೆ ಅಂತ ಅನ್ನುವಾಗ ಒಂದ್ಸರಿ ನೋಡ್ಬೇಕಲ್ಲ ಅವನ್ನ. ಒಬ್ಬ ವ್ಯಕ್ತಿ 108 ಜನ ಸ್ತ್ರೀಯರ ನಡುವೆ ಸಂಸಾರ ಮಾಡೋದು ಹೇಗೆ ಸಾಧ್ಯವಾಗುತ್ತೆ? ಬೇರೆ ಬೇರೆ ಮನೆನೇ ಇರ್ಬೋದು, ಎಲ್ಲಿ ಅಂತ ಇರ್ತಾನವನು. ಹಾಗೆ ಬರ್ತಾರ ಒಂದ್ಸರಿ ಅವರು ಬಂದ್ರೆ, ನಾರದ್ರು ಬರ್ತಾ ಇದ್ರೆ ಯಾರ್ದೋ ಮನೇಲಿ ಕೃಷ್ಣ ಮಾತಾಡ್ತಾರೋ ಶಬ್ದ ಕೇಳಿಸುತ್ತೆ, ಕೃಷ್ಣನ್ ಧ್ವನಿ ಕೇಳಿಸುತ್ತೆ. ಆ ಮನೆಗೆ ಹೋಗ್ತಾರೆ. ಅಲ್ಲಿ ಊಟ ಮಾಡ್ಬಿಟ್ಟು ರುಕ್ಮಿಣಿ ತಡೆ ಮೇಲೆ ಮಲ್ಕೊಂಡು ತಾಂಬೂಲ ತಿಂತಾ ಕೂತಿರ್ತಾನೆ. ನಾರದ್ರ ಬಂದ ತಕ್ಷಣ ಎದ್ದು ಅವ್ರಿಗೆ ಕೈಕಾಲು ತೊಳೆದು ಆರೈಕೆ ಮಾಡಿ ಆತಿಥ್ಯ ಎಲ್ಲ ಕೊಟ್ಟು ಇದೇ ಮಾಡ್ತಾನೆ. ಏನಿಲ್ಲಪ್ಪ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಹಾಗೆ ನಮಸ್ಕಾರ ಮಾಡಿ ಹೊರಡ್ತಾರೆ. ಮತ್ತೊಂದ್ ಮನೆಗೆ ಹೋದ್ರೆ ಅಲ್ಲಿ ಮಕ್ಕಳ ಬಟ್ಟೆ ಒಗಿತಾ ಇರ್ತಾನೆ, ಸಣ್ಣ ಮಕ್ಕಳ ಬಟ್ಟೆ ಒಗಿತಾ ಇರ್ತಾನೆ ಕೃಷ್ಣ. ಮತ್ತೊಂದ್ ಮನೆಗೆ ಹೋದ್ರೆ ಅಲ್ಲಿ ಹೆಂಡತಿಗೆ ಅಡಿಗೆಗೆ ಸಹಾಯ ಮಾಡ್ತಾ ಇರ್ತಾನೆ. ಇನ್ನೊಂದ್ ಮನೆಗೆ ಹೋದ್ರೆ ಹಿಂದ್ಗಡೆ ಸೌದೆ ಹೊಡಿತಾ ಇರ್ತಾನೆ. ಹೀಗೆ ಗೃಹ ಕೃತ್ಯಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಒಂದೊಂದ್ ಮನೆಗೂ ಹೋದಾಗ ಇವ್ರು ಎಲ್ಲಾ ಮನೆಗೂ ಹೋಗ್ತಾರೆ. ಇದೇನಿದು ಎಲ್ಲರ ಮನೇಲೂ ಕಾಣಿಸ್ತಾ ಇದ್ದಾನಲ್ಲ ಇವನು. ಹಾಗೆ ಕೃಷ್ಣ ಸರ್ವಾಂತರ್ಯಾಮಿಯಲ್ಲಿ ಎಲ್ಲರ ಮನೇಲೂ ಕಾಣಿಸ್ಲೇಬಹುದು ಅವನು. ಆಗ ಕೃಷ್ಣನ ಎದುರುಗಡೆ ಕೂತ್ಕೊಂಡು ನಾರದ್ರು ಕೇಳ್ತಾರೆ, ಏನಪ್ಪಾ ನಿನ್ ಲೀಲೆ ಇದು? ಅಂಥ ಪರಮಾತ್ಮನಾಗೆ ನೀನಿಲ್ಲಿ ಸೌದೆ ಹೊಡಿಯೋದೆ, ನೀನಿಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಳ್ಳೋದೆ, ಆ ಬಟ್ಟೆ ಒಗಿಯೋದೆ, ಇನ್ನು ಗೃಹಕೃತಿಗಳು ಸೇರ್ಕೊಳ್ಳೋದೆ, ಏನು ಇದು ವಿಶೇಷ ನಿಂದು ಅಂತ ಹೇಳಿದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾನೆ, ನನ್ನ ಅಂಶದಿಂದ ಹುಟ್ಟಿರುವಂತ ಎಲ್ಲ ಮನುಷ್ಯ ಜೀವಿಗಳು ಕೂಡ ಎಲ್ಲ ರೀತಿಯ ಗೃಹಕೃತ್ಯಗಳನ್ನು ಮಾಡಬೇಕು. ಅದಕ್ಕೆ ನಾನ್ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ಪ್ರಾಕ್ಟೀಸ್ ಬಿಫೋರ್ ಯು ಪ್ರೀಚ್ ಅಂತ ಇದೆ. ಅದು ಈ ಭಾಗವತನ ಯಾರು ಓದ್ದವ್ರಿಗೆ, ಮಕ್ಕಳು ಓದಿದ್ರೆ ಆ ಪರಮಾತ್ಮನೇ ಮಾಡ್ತಾ ಇದ್ದಾರಂತೆ. ನಾವು ನಮ್ಮಮ್ಮ ಹೇಳಿದ ಕೆಲಸ ಯಾಕೆ ಮಾಡಬಾರ್ದು? ನೋಡಿ, ಈ ಜೀವನಕ್ಕೆ ಎಷ್ಟು ಹತ್ತಿರವಾಗತ್ತದು. ನಮ್ಮ ಜೀವನ ಸುಧಾರಣೆಗೆ ಈ ಸಂಗತಿಗಳೆಲ್ಲ ಎಷ್ಟು ಚೆನ್ನಾಗಿ ಸಹಾಯಕ್ಕೆ ಬರುತ್ತೆ ಅಂತ. ಅದಕ್ಕೆ ನಮ್ಮ ಧರ್ಮ ಗ್ರಂಥಗಳು ಯಾವುದು ನಾವು ತಿರಸ್ಕಾರ ಮಾಡೋ ಹಾಗಿಲ್ಲ, ಹಳೆಯ ಗ್ರಂಥಗಳು ಅಂತ ಹೇಳೋ ಹಾಗಿಲ್ಲ, ಅದನ್ನೆಲ್ಲ ನಾವು ಆಗ್ಲೇ ಓದ್ಬಿಟ್ಟಿದ್ವಿ ಅಂತ ಹೇಳೋ ಹಾಗಿಲ್ಲ. ಇದೊಂಥರ ಪುನರ್ನವ ಅಂತ ಹೇಳ್ತೀವಲ್ಲ, ಆತರ ಆಲ್ವೇಸ್ ನ್ಯೂ ಅಂತ. ಯಾವುದೇ ಧರ್ಮ ಗ್ರಂಥಗಳನ್ನು ನೀವು ಓದಕ್ ಶುರು ಮಾಡಿದ್ರೆ ನಿಮ್ಮ ಮನಸ್ಥಿತಿಯ ಮೇಲೆ ನಿಮಗೆ ಅದೆಷ್ಟೋ ಅರ್ಥ ಆಗತ್ತೆ. ಟೈಮ್ ಪಾಸ್ ಓದ್ತೀನಿ ಅಂತಲ್ಲ, ಅರ್ಥ ಮಾಡ್ಕೊಳ್ತೀನಿ ಅಂತ ಓದ್ಬೇಕು, ಅಳವಡಿಸ್ಕೊಳ್ತೀನಿ ಅಂತ ಓದ್ಬೇಕು. ಅವಾಗ ಹೆಚ್ಚು ಆಪ್ತವಾಗುತ್ತೆ. ಅದಕ್ಕೆ ಯಾವ ಧರ್ಮ ಗ್ರಂಥಗಳನ್ನ ಓದ್ಬೇಕಾದ್ರೂ ನಮ್ಮ ಮನಸ್ಸಿಗೆ ಎಷ್ಟು ತಗೊಳ್ತೀವಿ, ಅದನ್ನ ಮನಸ್ಸಿಗೆ ತಗೊಂಡಿದ್ದಷ್ಟನ್ನ ಹೃದಯದಲ್ಲಿ ಎಷ್ಟು ಪ್ರತಿಷ್ಠಾಪನೆ ಮಾಡ್ಕೊಳ್ತೀವಿ, ಅದಾದ್ಮೇಲೆ ಎಷ್ಟನ್ನ ಆಚರಣೆಗೆ ತರ್ತೀವಿ, ಅವಾಗ ಓದಿದ್ದಕ್ಕೂ ಸಾರ್ಥಕವಾಗುತ್ತೆ. ಯಾವಾಗ 3-4 ದಿವಸ ಟೈಮ್ ಇತ್ತಪ್ಪ, ಭಗವದ್ಗೀತೆ ಓದ್ ಮುಗಿಸ್ಬಿಡೋದು. ಯಾರನ್ನ ಮುಗಿಸೋದು? ಭಗವದ್ಗೀತೆಯ ತತ್ವಗಳನ್ನ ನೋಡ್ತಾ ಹೋದ್ರೆ ಅದ್ರಲ್ಲಿ ಎಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟು, ಇವತ್ತಿನ ಮನುಷ್ಯ ಹೇಗಿರ್ಬೇಕು, ಮನೇಲಿ ದೊಡ್ಡವ್ರು ಹೇಗಿರ್ಬೇಕು, ಅದಿರ್ಬೇಕು, ಎಲ್ಲ ಪ್ರತಿಯೊಂದು ವಿಚಾರನೂ ಗೊತ್ತಾಗುತ್ತೆ. ಅದನ್ನೆಲ್ಲ ಡಿಕೋಡ್ ಮಾಡ್ಬೇಕು ನಾವು. ಇವಾಗ ನಮ್ಮ ಮಾಡರ್ನ್ ಡೇ ಮೆಥಡ್ ಅಲ್ಲಿ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಒಬ್ಬ ಸೈಂಟಿಸ್ಟ್ ಬರೆದು ಬಿಟ್ರೆ ಅದನ್ನ ಅವನೇ ಡಿಕೋಡ್ ಮಾಡ್ಬೇಕು, ಬೇರೆಯವ್ರು ಡಿಕೋಡ್ ಮಾಡಕ್ಕಾಗಲ್ಲ.
ಸೊ ಬೇರೆಯವರು ಡಿಕೋಡ್ ಮಾಡುವಷ್ಟು ವಿದ್ಯೆ ಕಲ್ತ್ಕೊಂಡಾಗ ಮಾತ್ರ ಅದನ್ನ ಡಿಕೋಡ್ ಮಾಡಕ್ ಸಾಧ್ಯ ಆಗುತ್ತೆ. ಡಿಕೋಡ್ ಮಾಡಿದ್ರೆ ಉಪಯೋಗ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಪರಮಾತ್ಮ ಒಂದು ದೊಡ್ಡ ಕಂಪ್ಯೂಟರ್ ಪ್ರೋಗ್ರಾಮ್ ಬರೆದಿಟ್ಬಿಟ್ಟಿದ್ದಾನೆ, ವೇದಗಳು ಉಪನಿಷತ್ತುಗಳೆಲ್ಲ ಬರೆದಿಟ್ಟಿದ್ದಾನೆ. ಅದನ್ನ ನಾವು ಡಿಕೋಡ್ ಮಾಡ್ಕೋಬೇಕು, ಅದಾದ್ರೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನ ನಮ್ಮ ಹಿಂದಿನ ಎಲ್ಲ ಸಾಹಿತಿಗಳು ತಕ್ಕ ಮಟ್ಟಿಗೆ ಮಾಡಿಟ್ಟಿದ್ದಾರೆ. ಈ ಕೆಲಸವನ್ನು ಯಾರು ಕಂಪ್ಲೀಟ್ ಆಗಿ ಮಾಡಿದ್ರೆ ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ಅವರ ವಿಷನ್ನು ಅವ್ರ ವ್ಯೂಸ್ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತಲ್ಲ, ಮಾಡಕ್ ಆಗೋದಿಲ್ಲ ಅದನ್ನ. ಹಾಗಾಗಿ ಪ್ರತಿದಿನ ನಾನಾಗ್ಲೇ ಹೇಳಿದ ನಮ್ಮ ಮನಸ್ಥಿತಿ, ನಮ್ಮ ವಯೋಮಾನ, ನಮ್ಮ ರೀತಿ ನೀತಿಗಳು, ನಮ್ಮ ಕಲಿಕೆಯ ಭಾವ, ಕಲಿಯಬೇಕು ಅನ್ನೋ ಆಸಕ್ತಿ, ಇವೆಲ್ಲದರ ಮೇಲೆ ನಾವು ಯಾವ ಗ್ರಂಥವನ್ನು ಓದ್ತೀವೋ ಅದರಿಂದ ಎಷ್ಟರ ಮಟ್ಟಿಗೆ ನಮಗೆ ಸಾಧ್ಯವಾಗುತ್ತೆ, ಅರ್ಥವಾಗುತ್ತೆ. ಅರ್ಥ ಮಾಡ್ಕೊಂಡು ಆಚರಣೆಗೆ ತಂದಾಗ ಮಾತ್ರ ಬಹಳ ಮುಖ್ಯವಾಗುತ್ತೆ. ಮುಂದಿನ ಕಗ್ಗಕ್ಕೆ ಹೋಗೋಣ ಅಂತ ಇವಾಗ. ರಾವಣನ ಹಳಿವವನೇ, ಜೀವವನೇ ಬಿಸುಡಿಸುವ ಲಾವಣ್ಯ ಅದೆಂತಹುದೋ, ನೋವು ಅದೆಂತಹುದೋ, ಬೇವಸವ ಪಟ್ಟು ತಿಳಿ, ಬೇವಸವ ಪಟ್ಟು ತಿಳಿ, ತಿಳಿದು ಹಳಿಯುವಡೆ ಹಳಿ, ಗಾವಿಲನ ಗಳಹೇನು ಮಂಕುತಿಮ್ಮ. ರಾವಣನನ್ನೇ ಬೈತಾ ಇದೆಯಲ್ಲ ನೀನು, ಬೈ. ಆದ್ರೆ ರಾವಣನನ್ನ ಸೆಳೆದಂತ ಲಾವಣ್ಯ ಅದೆಂತಹುದು? ಆ ಸೆಳೆದಂತಹ ಲಾವಣ್ಯ ಕೈಗೆ ಸಿಗದೆ ಇದ್ದಾಗ ಆ ನೋವು ಎಂತಹದು? ಇದನ್ನೆಲ್ಲ ನೀನು ಕಷ್ಟಪಟ್ಟು ಅರ್ಥ ಮಾಡ್ಕೊ, ಶ್ರಮಪಟ್ಟು. ಬೇವಸವ ಅಂದ್ರೆ ಶ್ರಮಪಟ್ಟು ತಿಳಿ. ಇದು ತಿಳಿದ ಮೇಲೂ ನೀನು ಬೈದ ಇದ್ರೆ ಬೈ, ಆದ್ರೆ ನೀನ್ ತಿಳ್ಕೊಂಡಿಲ್ಲ. ಅದಕ್ಕೇನ್ ಹೇಳ್ತಾರೆ ಅಂದ್ರೆ ಗಾವಿಲನ ಅಂದ್ರೆ ಅರಿಯದವನ, ಗಾವಿಲದ ಗಳಹೇನು ಅಂದ್ರೆ ಅರಿಯದವನ ಮಾತಿಗೆ ಅರ್ಥ ಏನು ಅಂತ. ತುಂಬಾ ಅರ್ಥಗರ್ಭಿತವಾದ ಕಗ್ಗ ಇದು. ಇದರಲ್ಲಿ ನಮ್ಮ ಜೀವನಕ್ಕೆ ಎಂತಹ ಸಂದೇಶ ಇದೆ ಅಂತಂದ್ರೆ, ನೀವು ಯಾವ ವಿಚಾರದ ಬಗ್ಗೆ ಮಾತಾಡಬೇಕಾದ್ರೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಮಾತಾಡು, ವಿಶ್ಲೇಷಣಾತ್ಮಕ ಭಾವದಿಂದ ಮಾತಾಡು. ಆಮೇಲೆ ಯಾವಾಗ್ಲೂ ಕೂಡ ನಾನ್ ತಿಳ್ಕೊಂಡಿದ್ದಷ್ಟೇ ಸರಿ ಅಂತ ಅನ್ಕೋಬೇಡ. ಯಾಕೆಂದ್ರೆ ಪ್ರತಿಯೊಂದು ಸನ್ನಿವೇಶದ ಹಿಂದೆಯೂ, ಸಂದರ್ಭದ ಹಿಂದೆಯೂ ಒಂದು ಕಾರಣ ಇರುತ್ತೆ. ಆ ಕಾರಣ ನಮಗಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವರ ಮನೋಭಾವವನ್ನು ನಾವು ಅರಿಯಬೇಕಾದ್ರೆ ಶ್ರಮ ಬೇಕು. ಆ ಶ್ರಮ ಇಲ್ಲದೆ ಇದ್ರೆ ಅರ್ಥ ಆಗೋದಿಲ್ಲ. ಅರ್ಥ ಆಗದೆ ಇದ್ರೆ ನಾವು ತಿಳ್ಕೊಂಡಿದ್ದಷ್ಟೇ ಸತ್ಯ ಅಂತಂದು ಅರ್ಧ ಬೆಂದ ಮಡಕೆ ಆಗುತ್ತೆ. ಒಳ್ಳೆ ಕೆಲಸ ಆಗ್ಲಿ ಕೆಟ್ಟ ಕೆಲಸ ಆಗ್ಲಿ ಅದಕ್ಕೆ ಮೂಲ ಎಲ್ಲೋ ಒಂದ್ ಕಡೆ ಇರುತ್ತೆ, ಪರಿಶ್ರಮ ಇರುತ್ತೆ. ಆಮೇಲೆ ಅವರವರು ನೋಡುವ ದೃಷ್ಟಿ ಬೇರೆ ಬೇರೆ ಇರುತ್ತೆ. ನಮಗೆ ಸರಿ ಕಂಡಿದ್ದು ಬೇರೆಯವ್ರಿಗೆ ಸರಿ ಕಾಣಲ್ಲ. ನಾವು ಒಂದು ದೇವಸ್ಥಾನದ ಸಂಕೀರ್ಣಕ್ಕೆ ಹೋದ್ರೆ ಎಲ್ಲ ಗಣೇಶ, ಆಂಜನೇಯ, ಈಶ್ವರ, ನವಗ್ರಹ ಎಲ್ಲ ದೇವರುಗಳಿಗೂ ಹೋಗಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತೀವಿ. ನಾವು ಅದೇ ತರ ಪ್ರತಿನಿತ್ಯ ನಾವು ಹೋಗ್ತಾ ಇದ್ರೆ ನಮ್ಮನ್ನ ಯಾರು ನೋಡಿದ್ರೆ ಏನಯ್ಯ ಈ ಮನುಷ್ಯ ದಿನಾ ಬಂದು ಎಲ್ಲದರ ಅಡ್ಡು ಬೀಳ್ತೀವಿ, ಇನ್ನೇನು ಬೇಕಂತ ಇವನಿಗೆ ಅಂತ. ಅವ್ರ ಮನೋಭಾವ ಆ ರೀತಿ ಇರುತ್ತೆ. ನಮಗೇನು ಬೇಕು? ನೆಮ್ಮದಿ ಬೇಕು, ವಿಶ್ರಾಂತಿ ಬೇಕು, ಮನ ಪ್ರಫುಲ್ಲಿತವಾಗಿರ್ಬೇಕು. ಆಮೇಲೆ ಆ ವಯಸ್ಸಿಗೆ ತಕ್ಕ ಹಾಗೆ ನೆಮ್ಮದಿ, ಶಾಂತಿ ಎಲ್ಲ ಇರಬೇಕು ಅಂತ ನಮ್ಮ ದೃಷ್ಟಿ. ಅದು ನೋಡೋರ ದೃಷ್ಟಿ ಬೇರೆ. ಹಾಗಾಗಿ ಪ್ರತಿಯೊಂದು ಆದ್ರಿಂದ ನಾವು ಮೂಲ ಹುಡುಕ್ಬೇಕು ಅಂತ ಹೇಳ್ತಾರೆ ಗುಂಡಪ್ಪ. ಜೀವವನ್ನೇ ಬಿಸುಡಿಸುವ ಅಂದ್ರೆ ನಮ್ಮ ಜೀವನವನ್ನೇ ತಿಂದು ಹಾಕುವಂತಹ ಒಂದು ಸನ್ನಿವೇಶ ಬಂದಾಗ ಯಾವ್ದ್ರಿಂದ ಬರುತ್ತದು? ಆ ಲಾವಣ್ಯ ಅದೆಂತಹದು? ಆಮೇಲೆ ಆ ಲಾವಣ್ಯ ನಮ್ಮ ಕೈ ಸಿಕ್ಕಿದಾಗ ಅದು ನೋವು ಎಂತಹದು? ಅದು
ಅದು ಇವತ್ತಿನ ಕಾಲದ ಹುಡುಗರಿಗೆ ನಾವು ಅನ್ವಯಿಸಿಕೊಂಡು ಮಾತಾಡ್ಬೇಕು ಅಂತಂದ್ರೆ ಯಾರೋ ಯಾರನ್ನೋ ಲವ್ ಮಾಡಿರ್ತಾರೆ, ಮನೆಯಲ್ಲಿ ಒಪ್ಪಿಗೆ ಸಿಗೋದಿಲ್ಲ, ಅವಾಗ ಆ ಹುಡುಗರ ನೋವು ಎಂಥದ್ದು ಅರ್ಥ ಮಾಡ್ಕೊ. ಆ ರೀತಿ. ಅಥವಾ ಎಲ್ಲೋ ಇಂಟರ್ವ್ಯೂ ಹೋಗಿರ್ತೀವಿ, ಟುಮಾರೋ ಐ ವಿಲ್ ಸೆಂಡ್ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತಾರೆ, ಒಂದು ವಾರ ಆದ್ರೂ ಅಪಾಯಿಂಟ್ಮೆಂಟ್ ಆರ್ಡರ್ ಬರಲ್ಲ. ನೋವು ಹಿಂಗಿರುತ್ತೆ. ಒಂದು ಕಡೆ ಸೆಳೆತ, ಇನ್ನೊಂದು ಕಡೆ ನೋವು. ಆ ಕಾಯುವಿಕೆ ಇದೆಯಲ್ಲ, ಆ ಕಾಯುವಿಕೆಯನ್ನು ಬರೀತಾರೆ. ಆಮೇಲೆ ನಮ್ಮಲ್ಲಿ ಪುರಾಣದ ಕಥೆಗಳಿಗೆಲ್ಲ ಅದಷ್ಟೇ, ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ, ಒಂದು ಹಿನ್ನೆಲೆ ಇದೆ. ಯಾರು ಯಾಕೆ ಹಾಗೆ ನಡ್ಕೊಂಡ್ರು ಅನ್ನೋದಕ್ಕೂ ಕಾರಣ ಇರುತ್ತೆ. ವಿಷ್ಣುವಿನ ದಶಾವತಾರಕ್ಕೂ ಕಾರಣ ಇದೆ, ರಾಮಾವತಾರಕ್ಕೂ ಕಾರಣ ಇದೆ, ಕೃಷ್ಣಾವತಾರಕ್ಕೂ ಕಾರಣ ಇದೆ, ಎಲ್ಲದಕ್ಕೂ ಕಾರಣ ಇದೆ. ನಾವಂತೀವಿ ಅಯ್ಯೋ ಪರಮಾತ್ಮ ಅಲ್ಲಿ ಕೂತಿರೋ ಬಿಟ್ಬಿಟ್ಟು ಏನಪ್ಪಾ ಇಲ್ಲಿ ಬಂದು ಭೂಮಿ ಬಂದು ಇಷ್ಟೆಲ್ಲ ಒದ್ದಾಡ್ಕೊಂಡು ಪರದಾಡ್ತಾನಲ್ಲ, ಅದಕ್ಕೂ ಒಂದು ಕಾರಣ ಇದೆ. ಸೊ ವಿಷ್ಣುವಿನ ತರ ದಶಾವತಾರ ಒಂದೊಂದು ಅವತಾರದ ಒಂದು ಕಥೆನೇ ಇದೆ. ಆಮೇಲೆ ಇಲ್ಲಿ ಯಾರು ಎಂಥ ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ ಆಗೋದೇ ಇಲ್ಲ. ಈಗ ಒಂದು ಕನ್ನಡದಲ್ಲಿ ಒಂದು ಮಾತು, ಐರಾವತಕ್ಕೂ ಅಡಿ ತಪ್ಪತ್ತೆ ಅಂತ ಒಂದು ಮಾತು. ಐರಾವತ ಇಂದ್ರನ ಆನೆ, ಎಂಥ ದೈತ್ಯವಾದ ಆನೆ ಅಂದ್ರೆ ಅದು ರಾಜ ಗಾಂಭೀರ್ಯದಿಂದ ನಡೀತಾ ಇದ್ರೆ ನೋಡೋದಕ್ಕೆ ಸುಂದರ. ಆದ್ರೆ ಆಂತರ ನಡೀತಕ್ಕಂಥ ಆನೆ ಕೂಡ ವೈಡವತ್ತಂತೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಬಲ್ಲವನು ಕೂಡ ಹುಂಬನಂತೆ ಮಾತಾಡಬಹುದು, ಎಲ್ಲ ತಿಳಿದವನು ಕೂಡ ಪೆದ್ದನಂತೆ ವರ್ತಿಸಬಹುದು. ಇದೆಲ್ಲ ಲೋಕೋತ್ತರವಾದಂತ ಮಾತುಗಳು. ರಾವಣ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಕವಿಗಳು. ಬ್ರಾಹ್ಮಣ, ಹೇಳಿ ಕೇಳಿ ಬ್ರಾಹ್ಮಣ, 64 ವಿದ್ಯೆಗಳಲ್ಲಿ ಪಾರಂಗತ ಅವನು. ಏಕೆ 64 ವಿದ್ಯೆಗಳಲ್ಲಿ ಪಾರಂಗತ ಹೇಗ್ ಬಂತು? ಹೋದ ಜನ್ಮದಲ್ಲಿ ವಿಷ್ಣುವಿನ ದ್ವಾರಪಾಲಕ ಅವನು. ಎಲ್ಲ ಮಾತುಗಳನ್ನು ಕೇಳಿ 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 64 ವಿದ್ಯೆ ಪಾರಂಗತ ಈ ಬಂದಿದೆ. ಆಮೇಲೆ ದೇವತೆಗಳನ್ನೆಲ್ಲ ಆಟ ಆಡಿಸಿ ಕಾಡಿ ಬೇಡಿ ಬೇಕಾದಂತ ವರ ಪಡೆದಿದ್ದವನು. ಲಂಕೆಯಂತಹ ಉಜ್ವಲವಾದ ಸಾಮ್ರಾಜ್ಯದ ಅಧಿಪತಿ. ಏನ್ ಬೇಕು ಅವನಿಗೆಲ್ಲ ಸಿಗ್ತದೆ. ಸುಮ್ಮನೆ ಕಣ್ಣಲ್ಲಿ ಹೀಗಂದ್ರೆ ನೆಕ್ಸ್ಟ್ ಬಂತು ಅಲ್ಲಿಗೆ ಅಂತಾನೆ ಅರ್ಥ ಅದು. ಆದ್ರೆ ಅಂಥವನು ಸೀತೆಯ ಲಾವಣ್ಯಕ್ಕೆ ಮಾರು ಹೋಗಿ ಇಡೀ ಸಾಮ್ರಾಜ್ಯವನ್ನು ಕಳ್ಕೊಂಡು ತನ್ನ ಸಾವನ್ನು ಕಳ್ಕೊಂಡ. ಆದ್ರೆ ಅವನನ್ನ ಸೆಳೆದಂತ ಲಾವಣ್ಯ ಎಂತಹದು? ಇಲ್ಲಿ ಅವನನ್ನ ಸೆಳೆದಂತಹ ಲಾವಣ್ಯದ ವಿಚಾರ ಯೋಚನೆ ಮಾಡೋದಾದ್ರೆ, ರಾವಣನ ಸಂಹಾರಕ್ಕೋಸ್ಕರನೇ ಈ ಲಾವಣ್ಯ ಬಂದಿದ್ದು. ಆಮೇಲೆ ಈ 2 ವಿಚಾರಗಳನ್ನು ಹೇಳ್ತಾರೆ ಇಲ್ಲಿ. ಒಂದು, ರಾವಣನ ಆಸೆಯನ್ನ ಮಾತ್ರ ನಾವು ಗಮನಿಸಬಾರ್ದು, ಸೀತೆಯ ಲಾವಣ್ಯವನ್ನೂ ಗಮನಿಸ್ಬೇಕು. ಯಾಕೆಂದ್ರೆ ಪರಸ್ಪರ ಪೂರಕವಾಗಿರ್ಬೇಕಲ್ಲ. ರಾಮಾವತಾರ ಪ್ರಾರಂಭ ಆಗಿದ್ದೇನೆ ರಾವಣನ ಸಂಹಾರಕ್ಕೆ, ಮತ್ತೆ ದುಷ್ಟ ನಿಗ್ರಹ ಶಿಷ್ಟ ಸಲಹೆಗೆ ಅಂತ ಮತ್ತೆ ನಮಗೆಲ್ಲ ಗೊತ್ತಿದೆಯಲ್ಲ. ಹಾಗೆ ಆ ಸನ್ನಿವೇಶಕ್ಕೆ ಏನ್ ಬೇಕೋ ಅದಾಯ್ತು, ಆಗ್ಲೇಬೇಕಾಗಿತ್ತು. ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡಿರ್ತೀರ ಆತರ, ಯಾವ್ಯಾವ ಸಮಯಕ್ಕೆ ಏನೇನ್ ಬೇಕೋ ಅದೆಲ್ಲ ಹಾಕೊಂಡು ಆಟೋಮೆಟಿಕ್ ಆಗಿ ಹಾಕೊಂಡು ಹೊರಟೋಗುತ್ತೆ. ಸೊ ಯಾರು ಚೇಂಜ್ ಮಾಡಕ್ಕಾಗಲ್ಲ ಅದು. ಹಾಗಾಗಿ ರಾವಣನಿಗೆ ಸೀತೆಯ ಮೇಲೆ ವ್ಯಾಮೋಹ ಬರ್ಬೇಕಾಗಿತ್ತು, ಆಕರ್ಷಣೆ ಬರ್ಬೇಕಾಗಿತ್ತು, ಸೆಳೆತ ಬರ್ಬೇಕಾಗಿತ್ತು, ಎಲ್ಲ ಬಂತು. ಆಮೇಲೆ ರಾಮರ ಯುದ್ಧನೂ ಆಗ್ಬೇಕಾಗ್ಬಿತ್ತು, ರಾಮನಿಂದ ಹತನಾಗಬೇಕಾಯ್ತು. ಅಲ್ಲಿಗೆ ಅವನಿಗೆ ಆ ಜನ್ಮದ ಮುಕ್ತಿ. ಆದ್ರೆ ಇಲ್ಲಿ ಕವಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಬಹಳ ಮುಖ್ಯವಾಗಿ ನೀನು ಯಾರು ಹಳಿಬೇಕಾದ್ರೆ ಅರ್ಥ ಮಾಡ್ಕೋ ಫಸ್ಟು. ರಾವಣನ ಹಳಿಯುವವನೇ, ರಾವಣನ್ನೇ ಬೈತೀವಪ್ಪ ನಾವು, ಯಾವಾಗ್ಲೂ ರಾವಣನ್ನೇ ಬೈತೀವಿ. ಆದ್ರೆ ಆ ಸಮಯದಲ್ಲಿ ಅವನ ಹೃದಯವನ್ನೇ ತಲ್ಲಣಗೊಳಿಸತಕ್ಕಂತಹ ಲಾವಣ್ಯ ಎಂತಹದು ಅದು. ರಾವಣನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ತಲ್ಲಣಗೊಂಡ್ಬಿಟ್ಟಿರೋರು ಹಾಗೆ ಅಂತ. ಅದಕ್ಕೆ ಪುರಾಣ ಪುಣ್ಯಕಥೆಗಳ ಪ್ರಸಂಗಗಳನ್ನ ನಾವು ಶ್ರಮ ವಹಿಸಿ ಅಧ್ಯಯನ ಮಾಡಿ ಅರಿಯಬೇಕು. ಈಗ ಒಂದು ಕಾಯಿನಿಗೆ 2 ಮುಖ ಇದೆ ಅಲ್ವಾ, ಆ 2 ಮುಖನ ತಿಳ್ಕೊಬೇಕು ನಾವು ಅಂತ.
ಆ ಎರಡು ಮುಖನ ತಿಳ್ಕೊಂಡಾಗ ಮಾತ್ರ ಸಂಪೂರ್ಣ ವಿಚಾರದ ಅರಿವು ನಮಗುಂಟಾಗತ್ತೆ. ಇಲ್ಲದ್ರೆ ಒಂಥರ ಅರ್ಧ ಬೆಂದ ಮಡಕೆ ತರ ಹೋಗ್ತೀವಿ ನಾವು. ಆ ಇಡೀ ಪ್ರಸಂಗವನ್ನ ನಾವು ಗಮನಿಸ್ಕೊಂಡ್ರೆ ಅಲ್ಲಿ ರಾವಣದೂ ತಪ್ಪಿಲ್ಲ, ಸೀತೆದೂ ತಪ್ಪಿಲ್ಲ. ಪರಿಸ್ಥಿತಿ, ಸನ್ನಿವೇಶ, ಪೂರ್ವ ಸಂಕಲ್ಪಿತ ಕರ್ಮ. ಹೀಗಾಗ್ಬೇಕು ಅಂತಿತ್ತು, ಹಾಗಾಗಿದೆ. ರಾವಣನ ಸಂಹಾರಕ್ಕೋಸ್ಕರ ಸೀತೆಯ ತ್ಯಾಗ ಮಾಡ್ಬೇಕಾಗಿತ್ತು, ಮಾಡಿದ್ದಾಳೆ. ರಾವಣನ ಸಂಹಾರಕ್ಕಾಗಿ ರಾಮ ಕಷ್ಟಪಡ್ಬೇಕಾಗಿತ್ತು, ಪಟ್ಟಿದ್ದಾನೆ. ಎಲ್ಲವೂ ಯಾತಕ್ಕೆ? ಲೋಕೋದ್ಧಾರಕ್ಕಾಗಿ. ಸೊ ಇದು ಅಲ್ಟಿಮೇಟ್ ಟ್ರೂತ್ ಏನು ಅಂತಂದ್ರೆ, ಒಂದು ವಿಷಯದ ವಿಚಾರವಾಗಿ ಒಳ್ಳೆಯದಾಗತ್ತೆ ಅಂತಂದ್ರೆ ಎಲ್ಲರೂ ಕಷ್ಟಪಡೋಣ, ಎಲ್ಲರೂ ಶ್ರಮ ಪಡೋಣ. ಎಂಡ್ ರಿಸಲ್ಟ್ ಎಲ್ರಿಗೂ ಖುಷಿ ತಂದ್ಕೊಡೋದು. ಒಂದು ಡ್ಯಾಮ್ ಕಟ್ಟದ ಹಾಗೆ, ಒಂದು ಸ್ಟೇಡಿಯಂ ಕಟ್ಟದ ಹಾಗೆ, ಒಂದು ದೊಡ್ಡ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದ ಹಾಗೆ ಎಷ್ಟು ಸಂತೋಷ ಆಗತ್ತಲ್ವ. ಅಟ್ ದಿ ಎಂಡ್ ಆಫ್ ದಿ ಡೇ ಅಂತ ಹೇಳ್ತೀವಲ್ಲ, ಎಷ್ಟು ಸಂತೋಷ ಆಗತ್ತಲ್ಲ. ಹಾಗೆ ಅದಕ್ಕೆ ನೀನು ತಿಳಿಬೇಕಾದ್ರೆ ಎರಡನ್ನೂ ತಿಳ್ಕೊ ಅಂತ ಹೇಳ್ತಾರೆ ಕುಂಟಪ್ಪ. ಮುಂದಿನ ಕಾಲದಲ್ಲಿ ಜೀವನದ ನಾವು ಸ್ಥಿತಿಗತಿಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿ ನಾವು ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದಪ್ಪ. ಸನ್ನಿವೇಶ ಹೇಗಿದೆಯೋ ಹಾಗೆ ಹೊಂದ್ಕೊಂಡು ಹೋಗ್ಬಿಡ್ಬೇಕು ಅನ್ನೋದು ಹೇಳ್ತಾರೆ. ರಾಮನಿರ್ದಂದು ರಾವಣನೂ ಒಬ್ಬ ಇರ್ದನಲ್ಲ, ರಾಮನ ಇರ್ದಂದು ರಾವಣನು ಒಬ್ಬ ನಿರ್ಧನಲ್ಲ, ಭೀಮನಿರ್ದಂದು ದುಶ್ಯಾಸನನದೋರ್ವನು, ದುಶ್ಯಾಸನನು ಅದೋರ್ವನು. ಈ ಮಹಿಯಳು ಅನ್ಯಾಯಕಾರಿಯು ಇಲ್ಲದುದು ಎಂದು, ಈ ಮಹಿಯಳು ಅನ್ಯಾಯಕಾರಿಯು ಇಲ್ಲದುದು ಎಂದು. ಅದಕ್ಕೆ ರಾಮ ಭಟನಾಗು ನೀ ಮಂಕುತಿಮ್ಮ. ಕಪ್ಪು ಬಿಳುಪು, ಹಗಲು ರಾತ್ರಿ, ಸಿಹಿ ಖಾರ ಎಲ್ಲ ಇರುವ ಹಾಗೆ ಈ ಭೂಮಿಯ ಮೇಲೆ ಒಳ್ಳೆಯವರು ಕೆಟ್ಟವರು ಸದಾ ಕಾಲ ಇರ್ತಾರೆ. ರಾಮರಾಜ್ಯ ಅಂತ ಹೇಳ್ತೀವಲ್ಲ, ರಾಮ ಇದ್ದಾಗ ರಾವಣ ಕೂಡ ಇದ್ನಲ್ಲ ಅಂತ ಹೇಳ್ತಾರೆ ಕವಿಗಳು. ರಾಮನು ಇರ್ದಂದು ರಾವಣನು ಒಬ್ಬ ಇರ್ದನಲ್ಲ, ಭೀಮನು ಇದ್ದಂದು ದುಶ್ಯಾಸನನು ಇದ್ದನಲ್ಲ. ಸೊ ಇಬ್ರು ಜೊತೆ ಜೊತೆಯೆಲ್ಲ ಬದುಕಿದ್ದಾರೆ ಅವರು. ಹಾಗೆ ಈ ಭೂಮಿಯ ಮೇಲೆ ಅನ್ಯಾಯಕಾರಿ ಇಲ್ಲದಿದ್ದು ಯಾವಾಗ? ಯಾವಾಗ್ಲೂ ಇಲ್ಲ. ಅದಕ್ಕೆ ಒಂದು ಸಾಂಕೇತಿಕವಾದ ಆಧ್ಯಾತ್ಮ ತತ್ವವನ್ನ ಕವಿ ಈ ಕಗ್ಗದ ಮೂಲಕ ಹರಿಬಿಟ್ಟಿದ್ದಾರೆ. ಈಗ ನಾವು ಕಾಲ ಕೆಟ್ಟ ಹೋಯ್ತು, ಅವನು ಹಾಗೆ ಇವನು ಹೀಗೆ ಅಂತೆಲ್ಲ ಹೇಳ್ತಾ ಇರ್ತೀವಲ್ಲ, ಆಗಿನ ಕಾಲದಲ್ಲೇ ತ್ರೇತಾಯುಗದಲ್ಲೇನೆ ಕೂಡ ಒಳ್ಳೆಯವರು ಕೂಡ ಇದ್ರು, ಕೆಟ್ಟವರು ಕೂಡ ಇದ್ರು. ಇನ್ನು ದ್ವಾಪರ ಯುಗದಲ್ಲೂ ಅಷ್ಟೇ ಭೀಮನಂತವರು ಇದ್ರು, ದುಶ್ಯಾಸನಂತರಂತೂ ಇದ್ರು. ಒಂದು ನೀತಿ ನಾವು ಅರ್ಥ ಮಾಡ್ಕೋಬೇಕು, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆದ್ರೆ ಅಂತಿಮವಾಗಿ ಜಯಗಳಿಸೋದು ಯಾವುದು? ಒಳ್ಳೆಯದು. ಒಳ್ಳೆಯದಕ್ಕೆ ಪ್ರತಿಸ್ಪರ್ಧಿಯಾಗಿ ಕೆಟ್ಟದ್ದು ಬಂದಾಗ್ಲೂನು ಒಳ್ಳೆಯದು ಕೆಟ್ಟದ್ರ ಮೇಲೆ ಹೋರಾಡಲೇಬೇಕಾಗತ್ತೆ. ಇಲ್ಲದೇ ಕೆಟ್ಟದ್ದು ಓವರ್ಟೇಕ್ ಮಾಡ್ಬಿಡುತ್ತೆ ಇದನ್ನು. ಹಾಗಾಗಿ ಎರಡೂ ಸಮಸಮವಾಗಿರ್ಬೇಕಾದ್ರೆ ಅಸ್ತಿತ್ವಕ್ಕೋಸ್ಕರ ಹೋರಾಟ ಅಂತ ಹೇಳ್ತೀವಲ್ಲ, ಹಾಗೆ ಅದಿರ್ಲೇಬೇಕು ಅಂತ. ಆಮೇಲೆ ಈ ಭೂಮಿಯಲ್ಲಿ ಅನ್ಯಾಯ ಯಾವ ಕಾಲದಲ್ಲಿ ನಡೆದಿಲ್ಲ ಹೇಳಿ. ಅದಕ್ಕೆ ರಾಮನ ಭಂಡನಂತಾಗು ನೀನು. ರಾಮನ ಭಂಟ ಯಾರು? ಹನುಮಂತ. ಶಕ್ತಿಶಾಲಿಯಾಗಿ, ಬುದ್ಧಿಶಾಲಿಯಾಗಿ, ವಿವೇಕಶಾಲಿಯಾಗಿ ಜೀವನವನ್ನ ನಡೆಸಬೇಕು. ಹನುಮಂತನ ವಿಚಾರನೇ ಅದು ಬಹಳ ಚೆನ್ನಾಗಿದೆ. ಅದು ಅವನು ವಿವೇಕಶಾಲಿ ಹೇಗೆ, ಬುದ್ಧಿಶಾಲಿ ಹೇಗೆ, ವಿವೇಕ ಹೇಗೆ ಅವನು ಉಪಯೋಗ ಮಾಡ್ತಾನೆ ಅನ್ನೋದಕ್ಕೆ ಬಹಳ ಒಳ್ಳೊಳ್ಳೆಯ ಪ್ರಸಂಗಗಳು ಕೂಡ ಇದೆ. ಮುಂದೆ ಯಾವ ತರ ಅವಕಾಶ ಆದಾಗ ಅದನ್ನು ಹೇಳೋಣ. ಆಮೇಲೆ ದುರ್ಜನರು ಸರ್ಜನರು ಒಂದೊಂದ್ ಕಡೆ ಬೆರ್ತ್ ಹೋಗಿದ್ದಾರೆ ಎಲ್ಲರೂ. ಹಸುವಿನ ವೇಷದ ಹೆಬ್ಬುಲಿ ಅಂತ ಹೇಳ್ತೀವಲ್ಲ, ಆತರ ಮನಸ್ಸಲ್ಲಿ ಒಳಗಡೆ ಒಂದು ಹೊರಗಡೆ ಒಂದು ಅಂತ ಹೇಳ್ತೀವಲ್ಲ, ಆತರ. ಆದ್ರೆ ಇದನ್ನ ನಮ್ಮ ಪುರಂದರದಾಸರು ಕೂಡ ಚೆನ್ನಾಗಿ ಹೇಳಿದ್ದಾರೆ. ಜಾಲಿಯ ಮುಳ್ಳಂತೆ ಧರೆಯೊಳು ದುರ್ಜನರು ಅಂತ ಅದು ಹೇಳಿದ್ದಾರೆ ಅವರು. ಆಮೇಲೆ ಆ ಕಾಲ ನೋಡಿ, ಪುರಂದರದಾಸರ ಕಾಲದಲ್ಲೂ ಇದ್ರು ದುರ್ಜನರು, ರಾಮಾಯಣದಲ್ಲೂ ಇದ್ರು, ಮಹಾಭಾರತ ಕಾಲದಲ್ಲೂ ಇದ್ರು, ಎಲ್ಲ ಕಾಲದಲ್ಲೂ ಇದ್ದಾರೆ. ಅವರ ಜೊತೆಯಲ್ಲೇ ನಾವಿರ್ಬೇಕು.
ನಮ್ಮ ಜನಜೀವನಕ್ಕೆ, ನಮ್ಮ ಜೀವನಕ್ಕೆ ಇದನ್ನ ನಾವು ಹೇಗೆ ಹೊಂದಿಸ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ, ನಮ್ಮ ಒಡನಾಟದಲ್ಲಿ ನಮ್ಮ ಕುಟುಂಬಸ್ಥರೇ ಆಗ್ಲಿ, ಅಣ್ಣ ತಮ್ಮಂದಿರೇ ಆಗ್ಲಿ, ಸ್ನೇಹಿತರೇ ಆಗ್ಲಿ, ಸಹೋದ್ಯೋಗಿಗಳಾಗ್ಲಿ, ಸಾಮಾಜಿಕ ಜೀವನದಲ್ಲಿ ಸಿಕ್ಕತಕ್ಕಂಥ ಜನಗಳೇ ಆಗ್ಲಿ, ಎಲ್ಲ ನಮ್ಮ ಮನೋಭಾವಕ್ಕೆ ಒಗ್ಗುವಂತಹ, ಹೊಂದಿಕೊಳ್ಳುವಂತಹ ಜನಗಳು ಯಾರೂ ಸಿಗೋದಿಲ್ಲ. ನೀವು ಹೊಂದ್ಕೊಂಡು ಹೋಗ್ಬೇಕಷ್ಟೆ. ಅವನ್ ಸರಿ ಇಲ್ಲಪ್ಪ, ಅವ್ನ್ ಮಾತಾಡ್ತಾರೆ, ಅವನ ಜೊತೆ ಹೋಗಲ್ಲ ನಾನು ಅಂತ ಬಿಡಿ. ಆತರ ದಿನ 10 ಜನ ಬಿಡ್ಬೇಕಾಗತ್ತೆ, ನೀವು ಕೊನೆ ಒಂಟಿಯಾಗಿ ಉಳ್ಕೊಳ್ತೀರ. ಸೊ ಈ ಹೊಂದಾಣಿಕೆ ಬಹಳ ಮುಖ್ಯ. ಆ ಹೊಂದಾಣಿಕೆ ಮಾಡ್ಕೊಂಡು ಬದುಕು ಅನ್ನೋ ಒಂದು ಸೂಕ್ಷ್ಮವಾದ ಸಂದೇಶವನ್ನ ಇದ್ರಲ್ಲಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಮಗೆ ಯಾವಾಗ ಬೇಕಿದ್ದು ಸಿಗಲಿಲ್ವೋ, ಸಿಕ್ಕಿದ್ರಲ್ಲಿ ಸಂತೃಪ್ತಿ ಪಟ್ಕೊಂಡು ನಮ್ಮ ಜೀವನಕ್ಕೆ ಹೊಂದ್ಕೊಂಡು ಬದುಕೋದು ಜಾಣತನ ಅಂತ ಇದನ್ನೆಲ್ಲ ನಮ್ಮ ಹಿರಿಯರು ಬಹಳ ಕಾಲದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಈ ಕವಿಗಳು ಈ ಕಗ್ಗದ ಮುಖಾಂತರ ಹೇಳ್ತಾ ಇರೋದು ಏನಂತಂದ್ರೆ, ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತಾರಪ್ಪ, ನೀನ್ ಮಾತ್ರ ಒಳ್ಳೆಯವನಾಗು, ನೀನ್ ಕೆಟ್ಟವನಾಗಕ್ ಹೋಗ್ಬೇಡ. ಆದ್ರೆ ಕೆಟ್ಟವ್ರ ಜೊತೆ ಸಂಬಂಧ, ಸಲಹೆ, ಸೂಚನೆ, ಸಹಕಾರ ಇರ್ಬೇಕು ಅಂತಂದಾಗ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರು. ಪ್ರತಿಯೊಬ್ಬರು ನಾನು ಒಳ್ಳೆಯವನಾಗೇ ಇರ್ತೀನಿ ಅಂತ ಚಿಂತನೆ ಮಾಡ್ಕೊಂಡು ನಡ್ಕೊಂಡು ಹೋಗ್ಬಿಟ್ರೆ ಕಾಲಕ್ರಮದಲ್ಲಿ ದುಷ್ಟರೇ ಕಡಿಮೆ ಆಗ್ಬಿಡ್ತಾರೆ. ಅದಾಗೋಕ್ ಸಾಧ್ಯ ಇಲ್ಲ. ಅದರಲ್ಲೂ ಈ ಕಲಿಯುಗ ಇದೆಯಲ್ಲ, ಇದ್ರಲ್ಲಿ ಬಹಳ ಕೆಟ್ಟದ್ದು ಇದು. ಅದು ನಾನು ಭಾಗವತದಲ್ಲಿ ಕೊನೆಯ ಅಧ್ಯಾಯದಲ್ಲಿ ಕೃಷ್ಣ ಎಲ್ಲ ಹೇಳ್ತಾನೆ, ಈ ಕಲಿಯುಗದಲ್ಲಿ ಏನೇನ್ ನಡೆಯುತ್ತೆ. ಅವನ ಅವತಾರ ಮುಗಿಸಿ ಇಲ್ಲಿಂದ ಹೋಗೋದಕ್ಕೆ ಮುಂಚೆ ಭಾಗವತದಲ್ಲಿ ಕೃಷ್ಣ ಎಲ್ಲ ಹೇಳ್ತಾನ. ಅವನು ಮುಚ್ಕುಂದನ್ನು ಕೂರಿಸ್ಕೊಂಡು ಎಲ್ಲ ಹೇಳ್ತಾನ, ಅಕ್ರೂರನ್ನು ಕೂರಿಸ್ಕೊಂಡು ಎಲ್ಲ ಹೇಳ್ತಾನೆ ಏನೇನ್ ನಡೆಯುತ್ತೆ ಈ ಕಲಿಯುಗದಲ್ಲಿ ಹಾಗೆ ಅಂತ. ಕಲ್ಕಿ ಅವತಾರ ತಿಳಿದು ಕಲಿಯುಗದ ಕೊನೆಯ ಪಾದದಲ್ಲಿ, ನಾವಿನ್ನೂ ಮೊದಲನೇ ಪಾದದಲ್ಲಿ ಇದ್ದೀವಿ, ಇನ್ನು ಏನೇನ್ ನೋಡ್ಬೇಕೋ ಗೊತ್ತಿಲ್ಲ. ಹಾಗೆ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯವಾಗತ್ತೆ. ಆಮೇಲೆ ನಾವೆಲ್ಲ ಸಾಮಾನ್ಯವಾಗಿ ಹೇಳ್ತೀವಿ ನೋಡಿ, ಚಪಲ ಬಹಳ ಕೆಟ್ಟದು ಅಂತ. ಎಷ್ಟಿರ್ಬೇಕೋ ಅಷ್ಟಿರ್ಬೇಕು, ಜಾಸ್ತಿ ಆದ್ರೆ ತಾಪತ್ರೆ. ಆದ್ರೆ ಈ ಚಪಲ ಅನ್ನೋದನ್ನ ಹುಟ್ಟದಾಗ್ಲೇನೆ ನಾವು ಆದಷ್ಟು ಅದನ್ನ ಕಂಟ್ರೋಲ್ ಮಾಡಿಬಿಟ್ರೆ ಅದು ನಮ್ಮ ಮೇಲೆ ಸವಾರಿ ಮಾಡೋದಿಲ್ಲ. ಅದು ಯಾವಾಗ ನಮ್ಮ ಮೇಲೆ ಸವಾರಿ ಮಾಡಕ್ ಶುರು ಮಾಡುತ್ತೋ ಆಗ ನಮ್ಮ ಕಂಟ್ರೋಲ್ ತಪ್ಪೋಗುತ್ತೆ, ವಿವೇಕ ಶೂನ್ಯರಾಗ್ತೀವಿ, ಏನ್ ಮಾಡ್ತೀವಿ ಗೊತ್ತಾಗಲ್ಲ, ದಾಸಾನುದಾಸರಾಗಿ ಹೊರಟೋಗ್ಬಿಡ್ತೀವಿ ನಾವು. ಅದಕ್ಕೆ ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಚಪಲ ಹೇಗೆ ಬರುತ್ತೆ. ಜನಕಜಯ ದರ್ಶನದಿಂದಾಯ್ತು ರಾವಣ ಚಪಲ. ಜನಕಜಯ ಅಂದ್ರೆ ಜನಕನ ಮಗಳ ದರ್ಶನದಿಂದ ಆಯ್ತು ರಾವಣನ ಚಪಲ. ಇನ್ನು ಜನಕಜೆಗೆ ಯಾವ ಚಪಲ ಆಯ್ತು? ಎಲ್ರಿಗೂ ಚಪಲ ಬರುತ್ತಲ್ಲ. ಕನಕಮುಗ ದರ್ಶನದ ಜಾನಕಿಯ ಚಪಲ. ಬಂಗಾರದ ದರ್ಶನದಿಂದ ಜಾನಕಿಗೆ ಚಪಲ ಆಯ್ತು. ಚಪಲದ ನಾನಾ ರೂಪವನ್ನು ಹೇಳ್ತಾ ಇದ್ದಾರೆ ಅವರಿಗೆ. ಜನವವನ ನಿಂದಿಪುದು ಕರಿಕರಿಪುದು ಆಕೆಯಲ್ಲಿ, ಮನೆಮ ಬಗೆ ಹರಿಯದದು ಮಂಕುತಿಮ್ಮ. ಜನಕಜೆಯ ದರ್ಶನದಿದ್ದಾಯ್ತು ರಾವಣ ಚಪಲ, ಕನಕಮೃಗ ದರ್ಶನದ ಜಾನಕಿಯ ಚಪಲ, ಜನವವನ ನಿಂದಿಪುದು ಕನಿಕರಿಪುದು ಆಕೆಯಲ್ಲಿ, ಮನದ ಬಗೆ ಅರಿಯದದು ಮಂಕುತಿಮ್ಮ. ಇಲ್ಲಿ ಎರಡು ದ್ವಂದ್ವವನ್ನು ಹೇಳ್ತಾರೆ. ದ್ವಂದ್ವ ಮನೋಭಾವದ ವಿಶ್ಲೇಷಣೆಯನ್ನ ಕವಿಗಳು ಮಾಡ್ತಾ ಇದ್ದಾರೆ. ಈಗ ರಾವಣನಿಗೆ ಜಾನಕಿಯನ್ನು ನೋಡಿ ಚಪಲ ಆಯ್ತು. ಜನ ಎಲ್ಲ ಅವನನ್ನು ಬೈತಾರೆ, ಏನೇ ಅಂತ ದೊಡ್ಡ ಸಾಮ್ರಾಜ್ಯ ಅಧಿಪತಿ, ಎಂತೆಂತ ಹೆಣ್ಣುಗಳು ಬೇಕಾದ್ರೆ ಅವ್ರಿಗೆ ಸಿಗ್ತಾ ಇದ್ದು, ಹೋಗಿ ಹೋಗಿ ಇಲ್ಲಿ ಬಂದು ಈ ಸೀತೆನೆ ಹುಡ್ಕೊಂಡು ಹೋಗಿ ಬಂದು ಅವಳನ್ನ ಕಷ್ಟ ಪಟ್ನಲ್ಲ ಅವನು ಅಂತೆಲ್ಲ ಜನ ಅವನನ್ನು ಬೈತಾರಂತೆ. ಆದ್ರೆ ಕನಕಮೃಗ ದರ್ಶನದ ಜಾನಕಿಯ ಚಪಲ, ಆ ಕನಕ ಮೃಗವನ್ನು ನೋಡಿ ಜಾನಕಿಯ ಚಪಲ ಆಗಿ ನನಗ ಇದು ಬೇಕು, ಬಂಗಾರದ ಜಿಂಕೆ ಬೇಕು, ತಂದ್ಕೊಡು ಹಾಗೆ ಅಂತೇಳಿ ಸೀತೆಯನ್ನು ರಾಮನನ್ನು ಕಳಿಸಿದಾಗ ಅದು ಸಿಗದೆ ಹೋದಾಗ, ರಾವಣ ಅವಳನ್ನು ಅಪಹರಿಸಿದಾಗ ಜನ ಎಲ್ಲ ಅವಳ ಮೇಲೆ ಕನಿಕರ ತೋರಿಸ್ತಾರಂತೆ. ಎಂಥ ಸೀತೆ, ಅವನನ್ನ ರಾವಣ ಅಪಹಾರ ಮಾಡ್ಬಿಟ್ನಲ್ಲಪ್ಪ, ಎಂಥವಳು ಸೀತೆ ಎಂಥವಳು ಸೀತೆ ಅಂತ. ಆದ್ರೆ ಇವಳು ಯಾಕೆ ಆ ಚಪಲ ಪಟ್ಲು? ನನಗ ಮೃಗ ಬೇಕು, ಕನಕ ಮೃಗ ಬೇಕು ಅಂತ ಕೇಳದೇ ಇದ್ರೆ ಚೆನ್ನಾಗಿರೋದಲ್ಲ ಅದು. ಯಾಕೆ ಕೇಳಿದ್ಲು ಅವಳು? ಕೇಳದೇ ಇದ್ದಿದ್ರೆ
ಆರಾಮಾಗಿರ್ಬೋದಾಗಿತ್ತ ಅವರು? 14 ವರ್ಷ ವನವಾಸ ಮುಗಿಸ್ಕೊಂಡು ವಾಪಸ್ ಅಯೋಧ್ಯೆಗೆ ಬರ್ಬೋದಾಗಿತ್ತ? ಯಾಕೆ ಕೇಳಿದ್ಲು ಅವಳು ಅಂತ ಅವಳ ಮೇಲೆ ಕನಿಕರ ತೋರಿಸ್ತಾರೆ, ರಾವಣನಿಗೆ ಮಾಡ್ತಾರೆ. ಇಡೀ ಪ್ರಪಂಚವೇ ಮೋಹದ ಹೊದಿಕೆಯಿಂದ ಕೂಡಿದೆ, ಅದರಿಂದ ತಪ್ಪಿಸ್ಕೊಳ್ಳೋರು ಯಾರು? ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಮಾಯೆ ಅಂತ ಅನ್ನೋದು ತನ್ನ ಹೊದಿಕೆಯಿಂದ ಒಬ್ಬೊಬ್ಬರಿಗೆ ಒಂದೊಂದ್ ತರ ಕವರ್ ಮಾಡತ್ತಂತೆ. ತುಂಬಾ ಬುದ್ಧಿವಂತರಾದ್ರು, ಬಹಳ 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 ಎಷ್ಟೋ ಕೋಟಿಲಿ ಒಬ್ರು ಇಬ್ರು ಅದರಿಂದ ತಪ್ಪಿಸ್ಕೊಳ್ತಾರೆ. ಆದ್ರೆ ಎಷ್ಟೇ ಬುದ್ಧಿವಂತ ಅಂತ ಅನ್ಕೊಂಡ್ರು ಒಂದಲ್ಲ ಒಂದ್ಸರಿ ಹಳ್ಳಕ್ಕೆ ಬೀಳೋದು ಇದ್ದೇ ಇರುತ್ತೆ. ರಾವಣ ಏನು ಕಡಿಮೆ ಇರ್ಲಿಲ್ಲ, ಏನ್ ಬೇಕು ಹೇಳಿ, ಎಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ, ಕಣ್ಣಲ್ಲಿ ತೋರಿಸಿದ್ದನ್ನ ಕಾಲಲ್ಲಿ ಹೊತ್ಕೊಂಡ್ ಮಾಡ್ತೀವರಲ್ಲ ಆತರ ಮಾಡೋರು. ಆದ್ರೆ ಅಂಥವನು ಒಬ್ಬ ಸಾಮಾನ್ಯ ಹೆಣ್ಣನ್ನ, ಸಾಮಾನ್ಯ ಸ್ತ್ರೀಯನ್ನ ಇಷ್ಟಪಟ್ಟನಲ್ಲ. ಅವನು ಇಷ್ಟಪಟ್ಟಿದ್ ತಪ್ಪಲ್ಲ. ಈಗ ಎಷ್ಟೋ ಜನ ಏನಂತಾರೆ, ಆಸೆ ಪಡ್ತಾರೆ, ಸಿಗ್ಲಿಲ್ಲ ಅಂದ್ರೆ ಸುಮ್ಮನಾಗ್ಬಿಡ್ತಾರೆ. ಬಿಡಪ್ಪ ನಮ್ ಕೈಗೆಟಲ್ಲ ಅದು, ನಾನೇನೋ 60-40 ತಗೊಳ್ಳೋಣ ಅಂತ ಇದ್ದೆ, ಆಗ್ಲೇ ಇಲ್ಲ, ಓಕೆ 30-40 ಸಿಕ್ಕಿಲ್ಲ ಅಷ್ಟೇ ಸಾಕು ಅಂತ. ಆದ್ರೆ ಇವನ್ ಹಠ, ಅವಳು ಬೇಕೇ ಬೇಕು. ಯಾಕೆಂದ್ರೆ ಒಂದು ಸಾಮ್ರಾಜ್ಯ ಇತ್ತು, ಅವನ ಹತ್ರ ಸೈನ್ಯ ಇತ್ತು, ಶಕ್ತಿ ಇತ್ತು, ಧನ ಕನಕ ಇತ್ತು, ಎಲ್ಲಾನು ಬೇಕಾದ್ರೆ ಅವಳು ಕೊಟ್ಬಿಡುವ, ಕರ್ಕೊಂಡ್ಬಂದ್ಬಿಡ್ತೀನಿ. ಆ ಒಂದು ಛಲ. ಮನಸ್ಸು ವ್ಯಗ್ರವಾಗಿ, ಜ್ಞಾನ ಶೂನ್ಯವಾಗಿ ಏನ್ ಮಾಡ್ತಾ ಇದ್ದೀನಿ ನಾನು ಅನ್ನೋ ವಿವೇಕವನ್ನೇ ಕಳ್ಕೊಂಡಾಗ ಒಂದಕ್ಕೊಂದಕ್ಕೆ ತಾಳೆ ಹೊಂದೋದೇ ಇಲ್ಲ. ನನಗದ್ ಬೇಕು ಬೇಕು ಅಷ್ಟೇ. ಆ ವಿವೇಕ ಶೂನ್ಯವಾಗಿ ಹಾಗೆ ಆಗತ್ತೆ. ಹಾಗೆ ಇನ್ನೊಂದು ವ್ಯೂ ತಗೊಂಡ್ರೆ, ರಾಮ ವನವಾಸಕ್ಕೆ ಅಂತ ಹೊರಟಾಗ, ಸರಿ ನೀವು ಅದೆಲ್ಲ ಮುಗಿಸ್ಕೊಂಡ್ ಬನ್ನಿ, ನಾನು ಅಮ್ಮನ ಮನೇಲಿ ಇರ್ತೀನಿ, ನೀವು ಬಂದ್ಮೇಲೆ ವಾಪಸ್ ಬನ್ನಿ, ನಾ ಬರ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಇಲ್ಲಿ ನಮ್ಮ ಸಾಮಾನ್ಯ ಜೀವನದಲ್ಲಿ ಗಂಡ ಒಂದು 6 ತಿಂಗಳು ಏನೋ ಇದಕ್ಕೂ ಅಮೆರಿಕಕ್ಕೆ ಹೋಗ್ತೀನಿ ಪ್ರಾಜೆಕ್ಟ್ ವರ್ಕ್ಗೆ ಅಂದ್ರೆ, ಇವಳಿಗೆ ಹೋಗಕ್ಕೆ ಅವಕಾಶ ಆಗದೆ ಇವಳು ಅಮ್ಮನ ಮನೆ ಕೊಟ್ಟು ಹೋಗ್ತಾಳೆ, ಅಮ್ಮನ ಮಲ್ಲ ಆರಾಮಾಗಿರ್ತಾಳೆ. ಆ ಗಂಡ ವಾಪಸ್ ಬಂದ್ಮೇಲೆ ಬರ್ಲಿ, ಇವಳು ಹಾಗೆ ಮಾಡ್ಬೋದಾಗಿತ್ತಲ್ಲ, ಇಲ್ಲ ಮಾಡ್ಲಿಲ್ಲ, ನಾನೊಂದ್ ಜೊತೆ ಬರ್ತೀನಿ ಇಲ್ಲಿ. ಅಲ್ಲೊಂದು ಕನಿಕರ ಬಂತು ಅವಳಿಗೆ. ಎಂಥ ಸಾಮ್ರಾಜ್ಞಿ ಅವಳು, ಎಂಥ ಅರಮನೆ, ಎಂಥ ವೈಭವ ಎಲ್ಲ ಬಿಟ್ಟು ಗಂಡನ ಜೊತೆ ನಾರು ಮಡಿ ಉಟ್ಕೊಂಡು ಹೋಗ್ತಾ ಇದ್ರು ಅವಳು. ಅಲ್ಲೊಂದು ಕನಿಕರ ಬಂತು. ಪಾಪ ಏನೋ ಕಾಡಲ್ಲಿ ಏನ್ ಸಿಗುತ್ತೆ ಅವಳಿಗೆ ತಿನ್ನಕ್ಕೆ ಕುಡಿಯಕ್ಕೆಲ್ಲ, ಏನ್ ಸಿಗುತ್ತೆ ಅವಳಿಗೆ? ಅನ್ಯಾಯವಾಗಿ ಅದು ಒಂದ್ ಸ್ವಲ್ಪ ಕಾಂಚನ ಮೃಗಕ್ಕೆ ಆಸೆ ಪಟ್ಲು, ಪಾಪ ಅದು ತಂದ್ಕೊಡಕ್ಕಾಗ್ಲಿಲ್ಲ. ಅವ್ನು ತಂದ್ಕೊಡಕ್ಕೆ ಅಂತ ಹೋದ, ಇಲ್ಲಿ ಈ ತರ ಆಗೋಯ್ತು ಅವಳಿಗೆ. ಅವಳ ಮೇಲೆ ಕನಿಕರ ತೋರಿಸ್ರು. 2 ರೀತಿಯ ದ್ವಂದ್ವಗಳನ್ನು ನಾವು, ಎರಡೂ ಒಂದೇ ರೀತಿಯ ಸಂಗತಿಗಳು, ಇಬ್ಬರೂ ಆಸೆ ಪಟ್ಟವರೇನೆ. ಆದ್ರೆ ಆಸೆ ಪಟ್ಟ ರಾವಣನನ್ನು ಬೈತಾರೆ, ಆಸೆ ಪಟ್ಟ ಜಾನಕಿಯನ್ನ ಅಯ್ಯೋ ಪಾಪ ಅಂತ ಮರುಕ ಬಿಡ್ತಾರೆ. ನಮ್ಮ ಮನಸ್ಸೇ ಹೀಗೆ ಇದ್ದಾರೆ. ಮನಸ್ಸು ಸಂತೋಷವಾಗಿ ಪಡ್ಬೇಕು ಅಂತ ಅನ್ನುವಾಗ ಯಾವುದೋ ಒಂದು ಚಿಂತೆ ಹಚ್ಕೊಂಡು ಸಂತೋಷ ಪಡೋದನ್ನೇ ನಿಲ್ಲಿಸ್ಬೇಕು. ಒಂದು ದೊಡ್ಡ ಸಂತೋಷದ ಸಂಗತಿ ಒಂದು ಸಣ್ಣ ಬೇಸರ ಬಂದು ಹಾಳು ಮಾಡ್ಬೋದು. ಒಳ್ಳೆ ಊಟಕ್ಕೆ ಇನ್ನೇನು ಬೇರೆ ಬೇರೆ ಸ್ಪೆಷಲ್ ಎಲ್ಲ ಅಡಿಗೆ ಎಲ್ಲ ಮಾಡಿಸಿ ಊಟಕ್ಕೆ ಕೂತ್ಕೊಳ್ಬೇಕು ಅಂತ ಅನ್ನುವಾಗ, ನೋಡಪ್ಪ ನೀನ್ ಚೆಕ್ ಕೊಟ್ಟಿದ್ಯಲ್ಲ ಬೋನ್ಸ್ ಆಗೋಯ್ತು, ಪೊಲೀಸ್ನವ್ರು ಕರ್ಕೊಂಡು ನಿಮ್ ಮನೆಗೆ ಬರ್ತಾ ಇದಾರೆ ಅಂತ ಸಣ್ಣ ಒಂದು ಸಂಗತಿ ಹಾಳು ಮಾಡಾಕ್ಬಿಡುತ್ತೆ ನಮ್ಮ ಮನಸ್ಸನ್ನ. ಆ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳಿದೆಯಲ್ಲ ಅದಿದೆ ಅಂತ. ಮನಸ್ಸನ್ನ ಕಂಟ್ರೋಲ್ ಇಟ್ಕೊಂಡ್ರೆ ನಮಗೆ ಆ ಚಪಲ ಬಂದೇ ಬರುತ್ತೆ. ಆದ್ರೆ ಎಂಥವ್ರಿಗಾದ್ರೂ ಚಪಲ ಬಂದಾಗ ನಿಗ್ರಹವಾದ ಒಂದು ಮನೋಭಾವ ಇದ್ರೆ ಅನುಕೂಲ ಆಗುತ್ತೆ. ಸಿಹಿ ಎಲ್ಲಾರ್ಗೂ ಇಷ್ಟಪ್ಪ. ಅನಿರೀಕ್ಷಿತವಾಗಿ ಮನೇಲಿ ಏನೋ ಅವತ್ತು ಸಿಹಿ ಮಾಡ್ಬಿಟ್ಟಿದ್ದಾರೆ, ಬಟ್ ನಮಗೆ ಸಿಹಿ ತಿನ್ನಕ್ ಆಗಲ್ಲ. ಅವತ್ತು ಬೆಳಗ್ಗೆ ಎಲ್ಲ ಊಟ ಮಾಡಿದ್ರೆ ತುಂಬಾ ಸುಸ್ತಾಗ್ಬಿಟ್ಟು ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ, ಇದ್ರೆ ಅಜೀರ್ಣ ಆಗುತ್ತೆ, ಬೇಡಪ್ಪ ಇವತ್ ಬೇಡ. ಆ ನಿಗ್ರಹತೆ ಇರಲಿ. ಇಲ್ಲ ನನಗೆ ಸಿಹಿ ಆಸೆ ಅಂದ್ಬಿಡಿ ಯಾವುದೇ ಸಂದರ್ಭದಲ್ಲೂ ಸಿಹಿ ತಿಂದ್ರೆ ಏನೋ ಆಗೋಗುತ್ತೆ. ಅದಕ್ಕೆ ರಾವಣ ಆಸೆ ಪಟ್ಟಿದ್ದು ಒಂದ್ ರೀತಿ ಆದ್ರೆ, ಸೀತೆ ಆಸೆ ಪಟ್ಟಿದ್ದು ಇನ್ನೊಂದು ರೀತಿ. ಈ ಆಸೆಗಳು ಹೇಗೆ ಬರುತ್ತೆ ಅನ್ನೋದನ್ನ ಮನಸ್ಸು ತಿಳಿಯೋಕ್ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಕವಿ. ಕಂಪೇರಿಟಿವ್ ಒಂದು ಸ್ಟಡಿ ಮಾಡ್ತಾರೆ. ಆಮೇಲೆ ಇನ್ನೊಂದು ತುಂಬಾ ಚೆನ್ನಾಗಿದೆ ನೋಡಿ, ರಾಮಣೀಯ ಕದಿ ನಲಿವಕ್ಷಿಯೊಡನ ಅಚಲ ಮನ, ಪ್ರೇಮಮಯವು ಮನದೊಡನೆ ಮೋಹ ಪಡದಾತ್ಮ,
ಭೀಮ ಬಲದೊಡನೆ ರಾಮನ ಅಭಯ ನಿಯಮವಿರೆ, ಯಾಮಳ ವರಂಗಳವು ಮಂಕುತಿಮ್ಮ. ಅಂದ್ರೆ ಸುಂದರವಾದ ನಲಿಯುವಂತಹ ಕಣ್ಣಿನೊಡನೆ ಪ್ರೇಮಮಯವಾದ ಮನದ ಜೊತೆಗೆ, ಪ್ರೇಮಮಯವಾದ ಮನದ ಜೊತೆಗೆ ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತಾರೆ, ಮೋಹ ಪಡದ ಆತ್ಮ. ಮೋಹ ಪಡದ ಆತ್ಮ ಇದ್ರೆ ಅದು ಹೇಗಿರುತ್ತಪ್ಪ ಅಂತಂದ್ರೆ, ಭೀಮ ಬಲದ ಜೊತೆಗೆ ರಾಮನ ಅಭಯ ನಿಯಮವಿರೆ. ಭೀಮ ಬಲದ ಜೊತೆಗೆ ರಾಮನ ಅಭಯ ನಿಯಮವಿರೆ, ಯಾಮಳ ಅಂದ್ರೆ ಎರಡೆರಡು ವರಗಳು ಅವು. ಆ ಎರಡು ವರ ನಮಗೆ ಅಂತ ನಮ್ಮ ವ್ಯಾವಹಾರಿಕ ಭಾಷೆಯಲ್ಲಿ ನಾವು ಹೇಳ್ತೀವಿ, ನಾವು ಮನಸ್ಸು ಮಾಡಿದ್ರೆ ನಾವು ಒಂದೇ ನಿಮಿಷ ನಾನು ಹೊಡೆದು ಉಳಿಸಾಕ್ಬಿಡ್ತಾ ಇದ್ದೆ ಅಂತ, ಆದ್ರೆ ನನಗೆ ಏಕೇನ್ ಸುಮ್ಮನಾದೆ ಅಂತ ಅಂತಾರೆ. ಇಂಥ ಜನ ತುಂಬಾ ನೋಡಿರ್ತೀವಿ, ಕೇಳಿರ್ತೀವಿ. ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ತೀವಲ್ಲ, ಆತರ. ಇದೇ ವಿಚಾರವನ್ನ ಈ ಕವಿ ಈ ಕಗ್ಗದಲ್ಲಿ ವಿಸ್ತರಿಸಿದ್ರು. ನಮ್ಮ ಬದುಕಿನಲ್ಲಿ ನಮಗೆ ಕಾಣುವ ಸುಂದರ ವಸ್ತುಗಳಿಗೆ ಬರಾನೇ ಇಲ್ಲ. ಕಣ್ಣು ಬಿಟ್ರೆ ನಮಗೆ ಪ್ರಪಂಚ ಇವತ್ತಿನ ಈ ಕಲಿಯುಗದ ಈ 20ನೇ ಶತಮಾನದಲ್ಲಂತೂ ಅದು ನಮಗೆ ಎಲ್ಲರಿಗೆ ಕಣ್ಣಿಗೆ ಆಸೆ ಪಡ್ತಕ್ಕಂಥ ವಿಚಾರಗಳೇ ಕಣ್ಣಿಗೆ ಕಾಣ್ತಾ ಇರುತ್ತೆ. ಅಂತವನ್ನ ಪಡಿಬೇಕು ಅಂತ ನಮ್ಮ ಆಸೆಗೂ ಬರ ಇಲ್ಲ. ಆದ್ರೆ ಅವುಗಳನ್ನ ಪಡಿಬಹುದು, ಕಷ್ಟ ಅಲ್ಲ ಅಂತ ಅನಿಸ್ದಾಗ್ಲೂ ಕೂಡ ಸುಮ್ಮನಿರೋರು ನಾವು ನೋಡಿರ್ತೀವಿ. ಅಂದ್ರೆ ಅದಕ್ಕೊಂದು ಸ್ಥಿತಪ್ರಜ್ಞತೆ ಅಂತ ಹೇಳ್ತೀವಲ್ಲ. ಭೀಮ ಬಲೊಡನೆ ರಾಮನ ಅಭಯ ನಿಯಮವರೇ ಅಂತ ಏನ್ ಹೇಳ್ತಾರೆ ಇವರು ಅಂತಂದ್ರೆ, ನಮಗ್ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತೇ ಬೇಕಾದ್ರೆ ಗಂಟು ಮೂಟೆ ಕಟ್ಟು ಮನೆಯಿಂದ ಆಚೆ ಹಾಕ್ಬಿಡ್ಬೋದು, ಅಷ್ಟೆಲ್ಲ ಶಕ್ತಿ ಇದೆ. ಆದ್ರೆ ಬೇಡ, ಇದು ರಾಮನ ನಿಯಮ. ಇದು ಅದು ಭೀಮನ ಬಲ, ಇದು ರಾಮನ ನಿಯಮ. ರಾಮನ ನಿಯಮ ಏನು ಅಂತಂದ್ರೆ ಮನುಷ್ಯತ್ವ, ಮಾನವತ್ವ. ಈಗ ತಲೆ ಗಟ್ಟಿದ್ರೆ ಗೋಡೆ ಚುಚ್ಕೋತಾರನೋ ಹೋಗಿ ಕೇಳ್ತೀವಲ್ಲ ನಾವು ಮನೇಲಿ, ಹೇಳ್ತಾರಲ್ಲ, ಆತರ ಆಗತ್ತಿದೆ. ಆಮೇಲೆ ಇದಕ್ಕೆ ಉದಾಹರಣೆ ಕೊಟ್ಟಾಗ, ಎಂಥ ಶಕ್ತಿಶಾಲಿಯಾದಂತ ರಾವಣ ಯಾರ ಮಾತು ಕೇಳದಲ್ಲೇನೆ ತನ್ನ ಒಂದು ಚಪಲದಿಂದ ಸಾಮ್ರಾಜ್ಯನೇ ಕಳ್ಕೊಂಡ. ಆದ್ರೆ ಅಂಥ ಹಠ ನಮಗ್ ಬೇಡ. ನಮಗ್ ಬೇಕಾಗಿರೋದು ಎರಡೇ ವರ, ಒಂದು ಭೀಮನ ಶಕ್ತಿ, ರಾಮನ ಸಂಯಮ. ಈ ಶಕ್ತಿ ಮತ್ತು ಸಂಯಮಗಳು ಒಂದುಗೂಡಿದಾಗ ಮಾತ್ರ ಆಗತಕ್ಕಂತ ಕಾರ್ಯ ಎಲ್ರಿಗೂ ಪ್ರಿಯವಾಗಿರುತ್ತೆ. ಇಲ್ಲದೆ ಇದ್ರೆ ಒಂದು ಒನ್ ವೇ ಟ್ರಾಫಿಕ್ ಅಂತೀವಲ್ಲ, ಆತರ ಆಗೋಗುತ್ತೆ. ರಾಮನಿಗೂ ಅಷ್ಟೇ ಏನ್ ಕಡಿಮೆ ಬಲ ಆಯ್ತಾ? ಭೀಮನಿಗೆ ಎಷ್ಟೋ ಅಷ್ಟೇ ಇತ್ತು, ಅದಕ್ಕಿಂತ ಜಾಸ್ತಿ ಆಯ್ತು ಅಂತ ಬೇಕಾದ್ರೆ ಹೇಳ್ಬೋದು. ಆದ್ರೆ ಅವನು ತನ್ನ ಎಲ್ಲ ಗುಣಗಳನ್ನ, ಶಕ್ತಿಯನ್ನ, ಸಾಮರ್ಥ್ಯವನ್ನ ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಬಳಸ್ಕೊಂಡ. ಈಗ ಇದ್ರ ಕಾಡಿಗೆ ಹೋಗುವಂತ ಪ್ರಸಂಗನೇ ಇಟ್ಕೊಳ್ಳಿ. ಯಾಕೆ ನೀನು ಅವಳ ಮಾತು ಕೇಳಬೇಕು? ನಾನು ಕೌಸಲ್ಯ ಮಗ, ಕೌಸಲ್ಯ ನಿನಗೆ ಮೊದಲೇ ಹೆಂಡತಿ, ದೊಡ್ಡವಳು, ಮನೇಲಿ ದೊಡ್ಡವರು ಹೇಳಿದ್ದೇ ನಡಿಬೇಕು. ನೀನ್ ಚಿಕ್ಕವಳ ಮಾತು ಕೇಳ್ಕೊಂಡು ನನ್ನನ್ನು ಕಾಡಿಗೆ ಕಳಿಸ್ತೀಯ? ನಾನು ಹೋಗೋದಿಲ್ಲ, ನಾನು ರಾಜ್ಯ ಮಾಡ್ತೀನಿ. ನಾನು ಇವತ್ತಿನ ವಿಚಾರಗಳಾದ್ರೆ ಕೋರ್ಟು ಕಚೇರಿ ಅಲ್ಲಿ ಎಲ್ಲ ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ಇನ್ನೊಂದು ವಿಚಾರ ಬರುತ್ತೆ, ಪಿತೃವಾಕ್ಯ ಪರಿಪಾಲನೆ, ದೊಡ್ಡವರು ಹೇಳಿದ್ ಕೇಳಬೇಕು. ಇವತ್ತಿನ ಜನರೇಷನ್ಗೆ ಅದೊಂದು ಸಂದೇಶ ಕೂಡ ಅಲ್ಲಿದೆ. ಆಮೇಲೆ ಇನ್ನೊಂದು, ಹೋರಾಡಿದ್ರೆ ನಮ್ಮ ಸಮಬಲ ಇರೋರ ಜೊತೆ ಹೋರಾಡ್ಬೇಕು. ಭೀಮನು ಅಷ್ಟೇ, ಅವನಿಗೆ ಶಕ್ತಿ ಇದ್ಬಿಟ್ಟು ಏನೇನೋ ಮಾಡಕ್ ಹೋಗ್ಲಿಲ್ಲ, ಅವನು ಸಮಯ ಬಂದಾಗ ಮಾಡ್ದ ಅವನು. ಆಮೇಲೆ ಎಲ್ಲಿ ಎಷ್ಟು ಪ್ರಭಾವ ಬೀರ್ಬೋದು ಅಲ್ಲಿ ಅಷ್ಟು ಪ್ರಭಾವ ಬೀರುವಂಥದ್ದು. ಹಾಗೆ ನಮಗೆ ರಾಮನ ಗುಣನೂ ಬೇಕು, ಭೀಮನ ಬಲನೂ ಬೇಕು. ಆ ಎರಡೂ ಒಂದಕ್ಕೊಂದು ಹೊಂದಿಕೊಂಡು ಪೂರಕವಾದಂತಹ ಬದುಕು ನಮಗೂ ಸಖ್ಯವಾಗಿರುತ್ತೆ, ನಮ್ಮ ಜೊತೆ ಇರೋರಿಗೂ ಸಖ್ಯವಾಗಿರುತ್ತೆ. ಆ ಒಂದು ಮೆಸೇಜ್ ಇಲ್ಲಿ ಕೊಡ್ತಾ ಇದೆ. ಆಮೇಲೆ ಬಾಂಧವ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ. ಇವತ್ತು ಬಾಂಧವ್ಯದ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಬಾಂಧವ್ಯ ಅಂದ್ರೆ ಆ ಪದವೇ ಅರ್ಥ ಕಲ್ತ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಸ್ಬಿಡುತ್ತೆ ನಮಗೆ. ಆದ್ರೆ ಇಂಥ ಕಗ್ಗಗಳನ್ನು ಓದಿದಾಗ, ಅಧ್ಯಯನ ಮಾಡಿದಾಗ, ವಿಶ್ಲೇಷಣೆ ಮಾಡಿದಾಗ
ಬಾಂಧವ್ಯವನ್ನ ಬೆಳೆಸ್ಕೊಳ್ಬೇಕು, ಉಳಿಸ್ಕೊಳ್ಬೇಕು ಅನ್ಸುತ್ತೆ. ಅದಕ್ಕೆ ಇದನ್ನೆಲ್ಲ ಓದ್ಬೇಕು ಅಂತ ಹೇಳೋದು. ರಾಮನಂ ಭರತನಂ ತಬ್ಬಿಕೊಂಡ ತಂದು, ಅಂದ್ರೆ ರಾಮ ಮತ್ತೆ ಭರತ ಇಬ್ರು ಯಾವತ್ತು ತಬ್ಬಿಕೊಂಡ್ರು ಅವತ್ತು ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಪರಿದಂದು, ಅಂದ್ರೆ ಪ್ರೇಮದ ಕಣ್ಣೀರು ನದಿಯಾಗಿ ಹರಿದಂದು, ಸೀಮೆಯಂ ಮುಟ್ಟಿತಲ ಬಾಂಧವ್ಯ ಸೌಂದರ್ಯ, ಅಂದ್ರೆ ಈ ಬಾಂಧವ್ಯದ ಸೌಂದರ್ಯ ಗಡಿನೇ ಮುಟ್ಬಿಡ್ತಂತೆ. ಕ್ಷೇಮವಾದ ಜೀವಕ್ಕೆ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಬಾಂಧವ್ಯ ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು, ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಅನ್ನೋ ಮನೋಸ್ಥಿತಿ ಇರೋ ಪ್ರತಿಯೊಬ್ರು ಓದ್ಬೇಕು ಇದನ್ನ. ಅಥವಾ ಬಾಂಧವ್ಯದ ಬಗ್ಗೆ ಬೇರೆ ಅಭಿಪ್ರಾಯ ಇರೋರು ಇದನ್ನು ಓದ್ಬೇಕು. ಭ್ರಾತೃ ಪ್ರೇಮ ಅಂತಂದಾಗ ಇವತ್ತಿಗೂ ನಮ್ಗೆ ರಾಮನಿಗೆ ಭರತನೇ ಉದಾಹರಣೆ ಕೊಡೋದು. ಯಾರು ರಾಮ ಲಕ್ಷ್ಮಣರಿಗೆ ಕೊಡ್ತಾರೆ, ರಾಮ ಭರತನೇ ಕೊಡ್ತಾರೆ. ಅಣ್ಣನ ಪಾದಕೆಯನ್ನ ಸಿಂಹಾಸನ ಇಟ್ಟು ರಾಜ್ಯಭಾರ ಮಾಡದಂತ ಮಹಾನುಭಾವ ಭರತ. ನಮ್ಮ ಸಂಸ್ಕೃತಿಯಲ್ಲಿ ಅಣ್ಣ ತಮ್ಮಂದಿರನ್ನ ಆಶೀರ್ವಾದ ಮಾಡ್ಬೇಕಾದ್ರೆ ಇವತ್ತಿಗೂನು ರಾಮ ಲಕ್ಷ್ಮಣರಂತೆ ಬಾಳ್ರಪ್ಪ ಅಂತ ಹೇಳ್ತಾರೆ. ಅಂತ ಒಂದು ಬಾಂಧವ್ಯ ಕುಟುಂಬಕ್ಕೆ ತೀರ ಅವಶ್ಯಕ ಕೂಡ ಹೌದು. ನೋಡಿ, ಅಣ್ಣ ತಮ್ಮಂದ್ರ ಅನ್ಯೋನ್ಯವಾಗಿದ್ದಾಗ ಪ್ರೇಮರಸ ಉಕ್ಕಿ ಹರಿತಾ ಇರತ್ತಂತೆ. ಅಂದ್ರೆ ಬಾಂಧವ್ಯದ ಗಡಿನೇ ಮೀರಿರುತ್ತದು. ಅಂದ್ರೆ ಬಾಂಧವ್ಯ ಅನ್ನೋದಕ್ಕೆ ಹೊಸ ಒಂದು ಅರ್ಥವನ್ನೇ ಕೊಟ್ಬಿಡುತ್ತೆ ಹಾಗೆ. ಆದ್ರೆ ಅದಕ್ಕೇನೆ ಇಂಥ ಬಾಂಧವ್ಯಗಳು ಮತ್ತೆ ಸೌಂದರ್ಯಗಳು ಜೀವನಕ್ಕೆ ಕ್ಷೇಮ ಅಂತ ಹೇಳ್ತಾರೆ. ಆಮೇಲೆ ನಾವೆಲ್ಲ ಹೇಳ್ತೀವಿ, ಒಂದೇ ರಕ್ತ ಹಚ್ಕೊಂಡು ಹೊಂಚಿರೋರು ಹಾಗೆ ಅಂತ. ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋರು ಇವಾಗ ಯಾಕೆ ಬೇರೆ ಬೇರೆ ಭಾವನೆಗಳು ಬರಬೇಕು? ಈ ಕಗ್ಗವನ್ನ ಓದಿ ಇದರ ಸಾರವನ್ನ ಅರ್ಥ ಮಾಡ್ಕೊಂಡಾಗ ಏನ್ ಅನ್ಸ್ಬೋದು ಅಂತಂದ್ರೆ, ಸ್ವಲ್ಪ ನಮ್ಮ ಇಗೋ ಜಂಬವನ್ನ, ಹಿರಿಮೆಯನ್ನ, ಸಿಟ್ಟನ್ನ, ಆವೇಶವನ್ನ ಎಲ್ಲ ಬಿಟ್ಟು ಸ್ವಲ್ಪ ಹೊಂದ್ಕೊಳ್ಳೋಣ ಅನ್ನೋ ಮನೋಭಾವ ಒಂದಿಷ್ಟು ಜನಕ್ಕಾದ್ರೂ ಬಂದ್ರೆ ಕವಿ ಆ ಕಾಲದಲ್ಲಿ ಈ ಕಗ್ಗ ಬರೆದಿದ್ದಕ್ಕೂ ಸಾರ್ಥಕ ಆಯ್ತು, ಇದು ಪ್ರಚಲಿತದಲ್ಲಿ ಇರತಕ್ಕದ್ದಕ್ಕೂ ಸಾರ್ಥಕವಾಗತ್ತೆ ಅಂತ ಅನ್ಸುತ್ತೆ. ಈ ಒಂದು ರಾಮಾಯಣದ ಒಂದು ಪ್ರಸಂಗವನ್ನ ಇಲ್ಲಿ ಕವಿಗಳು ನಮ್ಮ ಕುಟುಂಬದ ನಿರ್ವಹಣೆಗೆ ಕೂಡ ಹೋಲಿಸ್ತಾರೆ. ಧರೆಯೇ ಕೋಸಲ, ಪರಬ್ರಹ್ಮನೇ ರಘುವರನು. ಅಂದ್ರೆ ಈ ಇಡೀ ಭೂಮಂಡಲವೇ ಕೋಸಲ ರಾಜ್ಯ, ಇದಕ್ಕೆ ಪರಬ್ರಹ್ಮನೇ ರಾಮ. ಭರತನ ಒಲುವು, ಅನುಪಾಲನ ಕ್ರಿಯರು ನಾವು. ಭರತನ ಹಾಗೆ ನಮಗೇನು ಆದೇಶ ಬರುತ್ತೋ ಅದನ್ನು ಪಾಲಿಸ್ಕೊಂಡು ಹೋಗೋರು ನಾವು. ಅಂದ್ರೆ ಎಲ್ಲಿ ಬರ್ತದೆ ಆದೇಶ? ನಮಗೆ ನಾವು ಮಾಡ್ಕೊಂಡ್ ಬಂದಿರೋ ಕರ್ಮಗಳೇ ಆದೇಶ ನಮ್ಗೆ. ದಿನ ದಿನ ಯಾರು ಹೇಳಲ್ಲ, ಅದು ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಅರಸ ನೂಳಿಗ, ನಮ್ಮ ಸಂಸಾರದ ಆಡಳಿತ. ಅಂದ್ರೆ ಒಬ್ಬ ರಾಜ ತನ್ನ ರಾಜ್ಯವನ್ನ ಹೇಗೆ ನಿಭಾಯಿಸ್ತಾ ಇರ್ತಾನೋ ಹಾಗೆ ಇಲ್ಲಿ ನಮ್ಮ ಸಂಸಾರದ ಆಡಳಿತವನ್ನ ನಿಭಾಯಿಸ್ತಾ ಇರ್ಬೇಕು. ಹರ್ಷದಿಂ ಸೇವಿಸಲು ಮಂಕುತಿಮ್ಮ. ಎಲ್ಲದಕ್ಕೂ ಹರ್ಷನೇ ಮುಖ್ಯವಾಗಿರ್ಬೇಕು. ನಾವು ಸಂತೋಷವಾಗಿರ್ಬೇಕು ಅಂತಂದ್ರೆ 100 ಕಾರಣ ಸಿಗುತ್ತೆ, ದುಃಖ ಪಡ್ಬೇಕು ಅಂದ್ರೂ 100 ಕಾರಣ ಸಿಗುತ್ತೆ, ಸಿಟ್ಟು ಮಾಡ್ಕೋಬೇಕು ಅಂದ್ರೂ 100 ಕಾರಣ ಸಿಗುತ್ತೆ, ಇನ್ನೊಬ್ಬರನ್ನ ದ್ವೇಷ ಮಾಡ್ಬೇಕು ಅಂದ್ರೂ 100 ಕಾರಣ ಸಿಗುತ್ತೆ. ಆದ್ರೆ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಆಯ್ಕೆ. ಇದು ನಮ್ಮ ರಾಜ್ಯವಲ್ಲ, ನಮ್ಮ ಮನೆಯಲ್ಲ, ಇಲ್ಲಿ ಎಲ್ಲಕ್ಕೂ ನಿಯಮ ನಿಷ್ಠೆಗಳಿವೆ, ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು. ಹಾಗ ಪಾಲಿಸ್ಕೊಂಡು ಹೋಗ್ಬೇಕಾದ್ರೂ ಸಂತೋಷಕ್ಕೆ ಪ್ರಾಧಾನ್ಯತೆ ಕೊಡಬೇಕು. ಈಶಾವಾಸ್ಯಂ ಇದಂ ಸರ್ವಂ ಅನ್ನೋ ಹಾಗೆ ಇಡೀ ವಿಶ್ವವೇ ಈಶ್ವರನ ಆವಾಸ ಸ್ಥಾನ. ಈಶಾವಾಸ್ಯ ಉಪನಿಷತ್ತಿನ ಒಂದು ಮಾತು ಬರುತ್ತೆ, ನಾವು ಅನ್ಯರ ವಸ್ತುವಿಗೆ ಬಾಯಿ ಬಿಡದೆ ಅನ್ಯರ ಸುಖಕ್ಕಾಗಿ ಮಾಡುವ ತ್ಯಾಗದಿಂದ ಸುಖವನ್ನು ಅನುಭವಿಸು ಅಂತ ಹೇಳುತ್ತದೆ. ಅಂದ್ರೆ ಅದರ ಪೂರ್ಣ ಶ್ಲೋಕ ಹೀಗಿದೆ ನೋಡಿ. ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುನ್ಯಿತ, ಅಂದ್ರೆ ತ್ಯಾಗ ಮಾಡಿ ನೀನು ಅನುಭವಿಸು. ಅಂದ್ರೆ ಈ ಜಗತ್ನಲ್ಲಿ ನೀನೂ ಸುಂದರವಾಗಿರು, ಅನ್ಯರನ್ನೂ ಸುಖವಾಗಿರು ಬಿಡು. ಅಂದ್ರೆ ಮಾ ಗೃಧ ಅಂತಂದ್ರೆ ಹದ್ದಿನಂತೆ ದುರಾಸೆಯುಳ್ಳನಾಗ್ಬೇಡ. ಮತ್ತು ಕಸ್ಯ ಸಿದ್ಧ ಧನಂ, ಅಂದ್ರೆ ಈ ಧನ, ಈ ಸಂಪತ್ತು ಯಾರ್ದು? ಯಾರ್ದು ಅಲ್ಲ. ನೀನು ಬರಬೇಕಾದ್ರೂ ಇಲ್ಲಿ ಸಂಪತ್ತಿತ್ತು, ನೀನು ಇರುವಾಗ್ಲೂ ಸಂಪತ್ತಿದೆ,
ನೀನೇನ್ ಕವಡೆ ಕಿಲುಬು ಕಾಸನು ತಗೊಂಡು ಹೋಗಲ್ಲ, ನೀನ್ ಹೋದ್ಮೇಲೂ ಇರುತ್ತೆ. ಸೊ ಇದು ಯಾರಿಗೆ ಸೇರಿದ್ದು? ಎಲ್ರಿಗೂ ಸೇರಿದ್ದು. ಇದು ಎಲ್ರಿಗೂ ಸೇರಿದ್ದು ಅಂತನ್ನುವಾಗ ಹಂಚಿಕೊಂಡು ಸುಖ ಪಡುವ ಸ್ವಭಾವ ಬೆಳಿಬೇಕು. ತ್ಯಾಗ ಮಾಡ್ಬೇಕು ಅಂತ ಹೇಳಿದ್ರೆ, ಆಗ ತ್ಯಾಗ ಮಾಡಿದ್ಮೇಲೆ ನಮ್ಮಲ್ಲಿ ಏನು ಉಳಿಯುತ್ತೆ ಅಂತ ಕೇಳ್ತಾರೆ. ತ್ಯಾಗವೇ ಸುಖ, ಅದೇ ಅಮೃತ. ಅದಕ್ಕೆ ಅದನ್ನ ಕೊನೆಗೆ ಏನ್ ಹೇಳ್ತಾರಂದ್ರೆ, ತ್ಯಾಗೇ ನೈಕೆ ಅಮೃತತ್ವ ಮಾನಶು ಅಂದಿರ್ತಾರೆ. ಅಂದ್ರೆ ನೀವು ತ್ಯಾಗ ಮಾಡೋದು ಅಮೃತಕ್ಕೆ ಸಮಾನ ಅಂತ. ಒಂದು ಸುಂದರವಾದ ಸಾಮಾಜಿಕ ಜೀವನದ ಸಂಸಾರದ ರೀತಿ ನೀತಿಗಳನ್ನ ಒಬ್ಬ ಅರಸ ರಾಜ್ಯಭಾರ ಮಾಡತಕ್ಕಂತಹ ರೀತಿಗೆ ವಿಶ್ಲೇಷಣೆ ಮಾಡಿ ಬರೆದಿರ್ತಕ್ಕಂಥ ಈ ಕಗ್ಗ ಬಹಳ ತುಂಬಾ ಚೆನ್ನಾಗಿದೆ. ನಮಗೆಲ್ಲ ಗೊತ್ತು, ರಾಮಾಯಣದಲ್ಲಿ ಎಂತೆಂಥ ಪ್ರಸಂಗಗಳನ್ನ ನಾವು ತುಂಬಾ ಆನಂದ ಪಟ್ಟು ಅನುಭವಿಸ್ಕೊಂಡು ಬಂದಿದ್ದೀವಿ. ಹಾಗೆ ನಮಗೆ ಒಂದೊಂದು ಸಂಗತಿ ಕೂಡ ಬಹಳ ಮನಕ್ಕೆ ಮುಟ್ಟತ್ತದು. ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ, ನಮಗೆ ಕಲಿಯುವ ಸ್ವಭಾವ, ಅದನ್ನು ಓದಿ ಅರ್ಥ ಮಾಡಿಕೊಂಡು ಮನನ ಮಾಡಿಕೊಂಡು ಜೀವನಕ್ಕೆ ಅಳವಡಿಸಿಕೊಳ್ಳುವಂತ ಸ್ವಭಾವ ಇದ್ದಾಗ ಮಾತ್ರ ಅದು ಇವೆಲ್ಲ ರುಚಿಸುತ್ತೆ ನಮ್ಗೆ. ಇಲ್ಲದಿದ್ರೆ ಏನೋ ಬರೆದಿದ್ದಾರೆ, ಅದಕ್ಕೆ ಅರ್ಥ ಬರೆದಿದ್ದಾರೆ, ತಾತ್ಪರ್ಯ ಬರೆದಿದ್ದಾರೆ, ಇದು ಚೆನ್ನಾಗಿದೆ, ಈ ಸಂಸ್ಕೃತ ಶ್ಲೋಕ ಚೆನ್ನಾಗಿದೆ, ಅರ್ಥ ಚೆನ್ನಾಗಿದೆ, ತಾತ್ಪರ್ಯ ಚೆನ್ನಾಗಿದೆ ಅನ್ಕೊಂಡು ಓದಿ ಮುಚ್ಚಿಟ್ಬಿಡ್ತೀವಿ. ಇನ್ನೊಂದು ತುಂಬಾ ಶ್ಲೋಕ ಚೆನ್ನಾಗಿ ಬರೆದಿದ್ದಾರೆ ನೋಡಿ. ತನ್ನ ರುಚಿ ರಾಮ ರುಚಿ, ತನ್ನ ಸಂತುಷ್ಟಿ ಪರಿ ಪೂರ್ಣ ಒಪ್ಪುದು ರಾಮ ಸಂತುಷ್ಟಿ ಹಿಂದೆ ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ, ಸಹಜದ ದೈವಾತ್ಮ ಭಾವದಲ್ಲಿ ಇದ್ಲವಳು. ಹೇಗೆ ಅಂತಂದ್ರೆ, ನಮಗೆ ನಮ್ಮ ಜೀವನದ ಅನೇಕ ಪ್ರಸಂಗಗಳಲ್ಲಿ ಬರತಕ್ಕಂತ ಅತ್ಯಮೂಲ್ಯವಾದ ವಿಚಾರಗಳನ್ನ, ಈಗ ನಾವು ನೈವೇದ್ಯ ಮಾಡ್ತೀವಲ್ಲ ದೇವರುಗಳಿಗೆಲ್ಲ, ನಾವು ಏನ್ ತಿಂತೀವೋ ಅದನ್ನ ನೈವೇದ್ಯ ಮಾಡ್ತೀವಿ. ಹೌದಾ? ದೇವರಿಗೆ ಯಾವ್ದು ಇಷ್ಟ ಅಂತ ಏನಾದ್ರು ಕೇಳಿದೀವ? ಇಲ್ಲ ಅಲ್ಲ. ಇವತ್ತು ಮನೇಲಿ ಏನು ವ್ರತ ಮಾಡ್ತಾ ಇದೀವಿ, ವ್ರತ ಮಾಡಕ್ಕೆ ಏನ್ ಮಾಡ್ತೀವಿ? ಅನ್ನ ಮಾಡ್ತೀವಿ, ಪಾಯಸ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ನೈವೇದ್ಯಕ್ಕೆ ಇಡ್ತೀವಿ, ಅವನ್ನ ಊಟ ಮಾಡ್ತೀವಿ. ಸೊ ಯಾವ ದೇವರಿಗೆ ಯಾವ್ದು ಇಷ್ಟ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ತನ್ನ ರುಚಿ ರಾಮ ರುಚಿ, ತನ್ನ ರುಚಿ ರಾಮ ರುಚಿ ಅಂದ್ರೆ ಅವಳು ತನಗೆ ಏನ್ ಇಷ್ಟವೋ ಅದನ್ನ ರಾಮನಿಗೂ ಕೊಡ್ಬೇಕು. ಹಾಗೆ ಅವಳು ರಾಮನಿಗೆ ಹಣ್ಣು ಕೊಡ್ಬೇಕು ಅಂತಂದ್ರೆ ಒಳ್ಳೆಯ ಹಣ್ಣುಗಳನ್ನೇ ಕೊಡ್ಬೇಕು, ಹುಳಿಯಾಗಿರೋದನ್ನು ಕೊಡಬಾರದು. ಹಾಗೆ ತಾನು ಕಚ್ಚಿ ತಿಂದು ಚೆನ್ನಾಗಿದೆ ಅಂತ ಅದನ್ನ ರಾಮನಿಗೆ ಕೊಟ್ಟ. ಕೆಂಜಲುನ ಭಾವ ಅವಳಿಗೆ ಬರೋದಿಲ್ಲ. ನನಗೇನ್ ಇಷ್ಟನೋ, ನನಗೇನ್ ಚೆನ್ನಾಗಿದೆ ಅನ್ಸುತ್ತೋ ಅದ್ರ ಕೊಟ್ಟು. ಇವಾಗ ಇದ್ರಲ್ಲಿ ನಮ್ಗೆ ಏನ್ ಅನ್ಸುತ್ತಪ್ಪ ಅಂತಂದ್ರೆ, ನೀವು ಬೇರೆಯವ್ರಿಗೆ ಏನಾದ್ರು ಕೊಡ್ಬೇಕಾದ್ರೆ ಒಳ್ಳೆಯದನ್ನೇ ಕೊಡಿ. ನಮ್ಮಲ್ಲಿ ಏನೋ ಮಾಡಿದೀವಿ, ಯಾಕೆ ಸ್ವಲ್ಪ ರುಚಿ ಕೆಟ್ಟೋಯ್ತು, ಯಾರು ತಿನ್ನಲ್ಲ, ಸರಿ ಯಾರಿಗಾರು ಕೊಟ್ಟು. ಅದಾಗಬಾರ್ದು. ನಾವು ಏನ್ ಕೊಡ್ತೀವೋ ಅದು ಸಂತುಷ್ಟಿಯಿಂದ ಕೊಡ್ಬೇಕು. ನಾವು ಕೊಡುವ ತೃಪ್ತಿ ಸ್ವೀಕರಿಸಿದವ್ರಿಗೂ ತೃಪ್ತಿ ಆಗ್ಬೇಕು, ಅವಾಗೇ ನೀವು ಕೊಟ್ಟಿದ್ದು ಸಾರ್ಥಕ. ಸುಮ್ಮನೆ ಏನೋ ಕೊಡ್ಬೇಕು ಅಂತ ಕೊಟ್ಬಿಡೋದಲ್ಲ. ಅವಳಿಗೆ ಆ ದೈವತ್ವ ಭಾವ ಇತ್ತು. ರಾಮನಿಗೆ ನಾನು ಏನಾದ್ರು ಕೊಡ್ಬೇಕು, ಅವನು ಇಲ್ಲಿ ವನವಾಸಿಕೆ ಕಡೆ ಬರ್ತಾ ಇದ್ದಾನೆ, ಅವನಿಗೆ ಕೊಡ್ಬೇಕು. ಮುಗ್ಧೆ ಕೊಡ್ಬೇಕು ಅಂತಂದಾಗ ಒಳ್ಳೆಯದನ್ನೇ ಕೊಡೋಣ. ಈಗ ಮನೆಯಲ್ಲಿ ಯಾರು ಬಂದಿರ್ತಾರೆ ಅಂತಂದಾಗ ಅವ್ರಿಗೆ ಅಡಿಕೆಲೆ ಕೊಡ್ಬೇಕಾದ್ರೆ ಮನೆಯಲ್ಲಿ ತೆಂಗಿನಕಾಯಿ ಇಟ್ಕೊಡ್ತಾರಲ್ಲ, ನೀವು ಸಾಮಾನ್ಯ ಎಷ್ಟೋ ನಮ್ಮ ವರ್ಗದ ಮನೆಗಳಲ್ಲಿ ನೋಡಿ, ಆ ತೆಂಗಿನಕಾಯಿ ಹಿಂಗೆ ಅಲ್ಲಾಡ್ಸ್ ನೋಡ್ತಾರೆ.
ಆ ಅಲ್ಲಾಡ್ಸಕ್ ಒಳಗಡೆ ತೆಂಗಿನಕಾಯಿ ಒಳಗಡೆ ನೀರು ಶಬ್ದ ಬರುತ್ತಲ್ಲ, ಆ ಶಬ್ದದಿಂದ ಕಾಯಿ ಚೆನ್ನಾಗಿದೆಯಾ ಅಲ್ವಾ ಗೊತ್ತಾಗುತ್ತೆ. ಅದನ್ನೇ ಕೊಡ್ತಾರೆ. ಆ ಒಂದು ಅನುಸರಣೆ ನಮಗ್ ಬೇಕು. ಹಾಗೆ ನಮ್ಮ ಮನಸ್ಸು ಸಂತೃಪ್ತಿಯಿಂದ ಇರಬೇಕು ಅಂತಂದ್ರೆ ನಾವು ಇನ್ನೊಬ್ಬರನ್ನು ಸಂತೃಪ್ತಿಯಿಂದನೇ ನೋಡ್ಬೇಕಲ್ಲ. ನಾವು ಸಂತೃಪ್ತಿ ಇರ್ಬೇಕು ಅಂದ್ಬಿಟ್ಟು ಬೇರೆಯವ್ರಿಗೆ ತೊಂದರೆ ಕೊಡೋದು ಅಂತಲ್ಲ, ಅದೇ ನಮ್ಗೆ ಇಷ್ಟ ಇಲ್ದಿರೋದು ಇನ್ನೊಬ್ರಿಗೆ ಕೊಡೋದು ಅಂತಲ್ಲ. ಸಾರ್ಥಕತೆ ಅನ್ನೋ ಒಂದು ಪದ ಇದೆಯಲ್ಲ ಕನ್ನಡದಲ್ಲಿ, ಈ ಸಾರ್ಥಕತೆ ಬರೋದು ಯಾವಾಗ ಅಂತಂದ್ರೆ ಈ ವಿಚಾರಗಳು ಮಿಳಿತವಾದಾಗ. ನನಗೊಂದು ಪ್ರಸಂಗ ಜ್ಞಾಪಕ ಬರುತ್ತೆ. ಯಾರೋ ಅತಿಥಿಗಳನ್ನ ಮನೆಗೆ, ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು, ನೀವು ದಯವಿಟ್ಟು ಕುಟುಂಬ ಸಮೇತ ಬರ್ಬೇಕು. ಆಯ್ತು ಬರ್ತೀವಿ, ಬಹಳ ದಿನ ಆಯ್ತು ಮೀಟ್ ಮಾಡಿ, ನಿಮ್ಮನ್ನ ಮೀಟ್ ಮಾಡೋಣ ಅಂತ ಬರ್ತೀವಿ ನಿಮ್ಮ ಮನೆಗೆ ಅಂತಂದ್ರು. ಅವ್ರಂದ್ರು ಬರ್ತೀವಿ ನಿಮ್ಮ ಮನೆಗೆ ಅಂತಂದ್ರು. ಇವರು ಅವಾಗ ಕೇಳಿದ್ರು, ಏನ್ ಮಾಡಿಸ್ಲಿ ನೋಡಿ, ನಿಮ್ಗೆ ಏನ್ ಇಷ್ಟ ಅಂತ ಹೇಳಿ, ನಿಮ್ಗೇನ್ ಇಷ್ಟ ಅದನ್ನ ಮಾಡಿಸ್ತೀನಿ ಮನೇಲಿ. ಅಂದ್ರೆ ಊಟಕ್ಕೆ ಕರೆದಿದ್ದ ಸಂತೃಪ್ತಿ ಅದು. ಇಲ್ದಿರ ಏನಾಗುತ್ತೆ, ಅವ್ರು ಊಟ ಕರೆದಿದೀವಿ, ಏನೋ ಒಂದು ಅಡುಗೆ ಮಾಡೋದು ಮನೆಯಲ್ಲಿ, ಅವ್ರು ಇಷ್ಟ ಇದ್ರೆ ಊಟ ಮಾಡ್ತಾರೆ, ಇಲ್ದಿರ ಹೋಗ್ತಾರೆ. ನಾವೇನ್ ಮಾಡಕ್ಕಾಗತ್ತೆ? ಬರ್ತಕ್ಕಂಥ ಇಲ್ಲಿಂದಲೇ ಮಾಡಕ್ಕಾಗತ್ತಾ? ಆ ರೀತಿಯ ಮನೋಭಾವಗಳು ಬರಲೇಬಾರದು. ಅತಿಥಿ ಸತ್ಕಾರ ಸಾರ್ಥಕತೆ ಕಾಣ್ಕೊಳ್ಳೋದು ಯಾವಾಗ ಅಂತಂದ್ರೆ ಅವರು ಸಂತೃಪ್ತಿಯಿಂದ ನಮ್ಮ ಸತ್ಕಾರವನ್ನು ಸ್ವೀಕಾರ ಮಾಡಿದಾಗ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಸತ್ಕಾರ ಮಾಡುವ ಸ್ವಭಾವ, ಮನಸ್ಥಿತಿ ನಮ್ಮಲ್ಲಿರ್ಬೇಕು. ಅದಕ್ಕೆ ಈ ಒಂದು ಸಣ್ಣ ಪ್ರಸಂಗವನ್ನು ಉದಾಹರಣೆ ಕೊಡ್ತಾರೆ. ಯಾವಾಗ ನಮ್ಮ ಸಂತೋಷ ಇತರರ ಸಂತೋಷದೊಂದಿಗೆ ಮಿಳಿತವಾಗುತ್ತೋ ಆಗ ನಮ್ಮ ಪ್ರಯತ್ನ ಸಾರ್ಥಕವಾಯಿತು. ಈ ರೀತಿಯ ಅನೇಕ ರಾಮಾಯಣದ ಬಗ್ಗೆ ಇನ್ನೊಂದು 8-10 ಶ್ಲೋಕಗಳಿದೆ. ಅದಕ್ಕೆ ಸಮಯಾವಕಾಶ ಈಗ ಸಮಯ ಮೀರ್ತಾ ಬರ್ತಾ ಇದೆ ಅಂತ ಕಾಣುತ್ತೆ, ಸಮಯಾವಕಾಶ ಇಲ್ಲ. ಆದ್ರೆ DVG ಅವರು ಇಡೀ ಮಂಕುತಿಮ್ಮನ ಕಗ್ಗದಲ್ಲಿ ರಾಮಾಯಣದ ಸಾರ ತಗೊಂಡಿದ್ದಾರೆ, ಭಾಗವತ ಸಾರ ಅಂತ ತುಂಬಾ ಇದೆ, ಭಗವದ್ಗೀತೆ ಅಂತೂ ವಿಪರೀತವಾಗಿದೆ, ಆಮೇಲೆ ಪುರಾಣ ಪುಣ್ಯಕಥೆಗಳ ಪ್ರಸಂಗಗಳು, ವೈಯಕ್ತಿಕ ವಿಚಾರಗಳು, ಇವೆಲ್ಲವನ್ನ ಬರೆದಿದ್ದಾರೆ. ಆದ್ರೆ ನಾನು ಆಗ್ಲೇ ಹೇಳಿದಾಗ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ನಮ್ಮ ಜೀವನಕ್ಕೆ ಹೇಗೆ ಹೊಂದಿಸ್ಕೊಳ್ಬಹುದು, ನಾವು ಅಳವಡಿಸ್ಕೊಳ್ಬಹುದು. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇನೇನೆ ಅದನ್ನ ನಾವು ಮಾಡ್ಕೊಂಡ್ಬಿಟ್ಟು, ನಮ್ಮಲ್ಲಿ ಒಂದು ಮಾತಿದೆ ಏನಪ್ಪಾ ಅಂತಂದ್ರೆ ಹುಚ್ಚ ಬಿಡೋ ತನಕ ಮದ್ವೆ ಆಗಲ್ಲ, ಮದ್ವೆ ಆಗೋ ತನಕ ಹುಚ್ಚ ಬಿಡಲ್ಲ ಅನ್ನೋತ. ಸೊ ಯಾವ್ದು ಮೊದಲು? ಸೊ ನಾವು ಸದಾ ಅಧ್ಯಯನಶೀಲರಾಗಿ ಮಂಕುತಿಮ್ಮನ ಕಗ್ಗವನ್ನೇ ಓದೋಣ, ಈಶಾವಾಸ್ಯ ಉಪನಿಷತ್ತುಗಳನ್ನೇ ಓದೋಣಂತೆ, ಬೇರೆ ಬೇರೆ ಉಪನಿಷತ್ತುಗಳನ್ನೇ ಎಲ್ಲ ಓದೋಣಂತೆ. ಉಪನಿಷತ್ತುಗಳಲ್ಲಿ ಒಳ್ಳೊಳ್ಳೆಯ ವಿವೇಕಯುತವಾದ ಮಾತುಗಳಿದೆ, ಸಂಸ್ಕೃತದಲ್ಲಿದೆ, ಅದಕ್ಕೆ ಕರೆಕ್ಟ್ ಆದ ತರ್ಜುಮೆ ಕನ್ನಡದಲ್ಲೂ ಇದೆ, ವಿಶ್ಲೇಷಣೆ ಎಲ್ಲ ಇದೆ. ಬಟ್ ಅದ್ರ ಸಾರವನ್ನ ತಗೊಂಡು ನಮ್ಮ ಇವತ್ತಿನ ಬದುಕಿನಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು, ಹಾಗೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಮಾತ್ರ ನಮಗೆ ತುಂಬಾ ಹಿತವಾಗುತ್ತೆ. ಅಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ಬೇಕು. ಹಾಗೆ ಈ ಪ್ರಯತ್ನ ಮಾಡ್ಬೇಕಾದ್ರೆ ಗುಂಡಪ್ಪನವರು ಇನ್ನೊಂದು ಕಗ್ಗವನ್ನ ಉದಾಹರಣೆ ಕೊಟ್ಟು ನನ್ನ ಇವತ್ತಿನ ಉಪನ್ಯಾಸವನ್ನ ನಾನು ಮುಗಿಸ್ತಾ ಇದ್ದೀನಿ. ನಮ್ಮಲ್ಲಿ ಹೇಳ್ತಾರಲ್ಲ, ಮರಳಿ ಯತ್ನ ಮಾಡು ಅಂತ. ಯಾವುದೇ ವಿಚಾರವಾಗ್ಲಿ, ಯಾವುದೇ ಸಕ್ಸಸ್ ಆಗಲಿ ನಮಗೆ ಸುಲಭವಾಗಿ ಸಿಗೋದಿಲ್ಲ. ಇನ್ನೊಬ್ರು ಹೇಳಿದ್ರು, ಸಕ್ಸಸ್ ಈಸ್ ನಾಟ್ ಮ್ಯಾನುಫ್ಯಾಕ್ಚರ್ಡ್. ಸಕ್ಸಸ್ ಈಸ್ ನಾಟ್ ಮ್ಯಾನುಫ್ಯಾಕ್ಚರ್ಡ್. ತಯಾರು ಮಾಡೋಕ್ಕಾಗಲ್ಲ, ಅದನ್ನ ಆ ಶ್ರಮದಿಂದ ಬರ್ಬೇಕು. ಆ ಶ್ರಮ ಹೇಗೆ ಕೊಡ್ತೀವಿ ಹಾಗೆ ಬರ್ಬೇಕು. ಅದಕ್ಕೆ ತುಂಬಾ ಚೆನ್ನಾಗಿ ಗುಂಡಪ್ಪ DVG ಅವರು ಹೇಳ್ತಾರೆ, ಸತ್ಯನೆಂದನ ಬೇಡ, ಸೋತೆನೆಂದನ ಬೇಡ, ಸತ್ಯನೆಂದನ ಬೇಡ, ಸೋತೆನೆಂದನ ಬೇಡ, ಬತ್ತಿತು ಎನ್ನೊಳು ಸತ್ವದೂಟ ಎನ ಬೇಡ. ಮೃತ್ಯುವೆನ್ನುವುದೊಂದು ತೆರೆ ಇಳಿತ,
ಮೃತ್ಯುವೆನ್ನುವುದೊಂದು ತೆರೆ ಇಳಿತ, ತೆರೆ ಏರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ. ಇಷ್ಟೇ ಅನ್ಕೋಬೇಡ, ನೀನು ಮುಗಿದೋಯ್ತು ಅನ್ಕೋಬೇಡ, ನನ್ ಕೆಲ ಆಗಲ್ಲಪ್ಪ ಇನ್ನು ಅಂತ ಅನ್ಕೋಬೇಡ. ಸತ್ಯನೆಂದನೆ ಬೇಡ, ಸೋತೆನೆಂದನೆ ಬೇಡ, ನನ್ನ ಶಕ್ತಿ ಹುಡುಗೋಯ್ತು ಅಂತ ಅನ್ಕೋಬೇಡ. ಬತ್ತಿತ್ತು ಎನ್ನೋಳು ಸತ್ವದೂತ ಊಟ ಏನೇ ಬೇಡ. ಪ್ರತಿಯೊಂದು ಇದಕ್ಕೂ ಒಂದು ಫೇಲ್ಯೂರ್ ಅಂತ ಇರುತ್ತೆ. ದಟ್ ಇಸ್ ಕಾಲ್ಡ್ ಮೃತ್ಯು ಅಂತ ಹೇಳಿದ್ದಾರೆ. ಇಲ್ಲಿ ಅವರು ಮೃತ್ಯುವೆನ್ನುವುದೊಂದು ತೆರೆ ಇಳಿತ ಅಂತ ಹೇಳಿರೋದು ಫೇಲ್ಯೂರ್ಗೆ, ನಾಟ್ ಸಾವುಗಲ್ಲ. ಮೃತ್ಯುವೆನ್ನುವುದೊಂದು ತೆರೆ ಇಳಿತ. ನಮ್ಮ ಪ್ರಯತ್ನದಲ್ಲಿ ಫೇಲ್ಯೂರ್ ಆಗೋದು ಇಟ್ ಇಸ್ ಲೈಕ್ ಎ ಡೆತ್. ಸೊ ಸಾವಾದ ತಕ್ಷಣ ಮುಗಿದೋಯ್ತು ನೋಡ್ಬೇಡ, ಅದು ತೆರೆ ಇಳಿತ, ತೆರೆ ಏರು ಮತ್ತೆ ತೋರ್ಬುದು ನಾಳೆ. ಸೊ ನಿಮ್ಮ ಎನರ್ಜಿ ಮುಗಿದೋಯ್ತು ಅಂತ ಅನ್ಕೊಳ್ಳೇಬೇಡಿ, ಮುಗಿಯೋದು ಇಲ್ಲ ಅದು. ನಾವು ನಮ್ಮ ಮನಸ್ಥಿತಿಯಿಂದ ಮುಗೀತು ಅಂತ ಅನ್ಕೋತೀವಿ, ನಾವು ಮುಗಿದಿರೋದಿಲ್ಲ ಅದು. ಹಾಗಾಗಿ ಈ ಸಂತೋಷದ ಮನಸ್ಥಿತಿಯನ್ನ, ಸಾರ್ಥಕತೆಯ ಮನಸ್ಥಿತಿಯನ್ನ, ಸದಾ ಜಾಗೃತವಾಗಿರತಕ್ಕಂಥ ಮನಸ್ಥಿತಿಯನ್ನ, ಇನ್ನೊಬ್ಬರಿಗೆ ನೋವು ಕೊಡದಿರತಕ್ಕಂಥ ಮನಸ್ಥಿತಿಯನ್ನ, ಇನ್ನೊಬ್ಬರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ಕಾಣತಕ್ಕಂತಹ ಮನಸ್ಥಿತಿಯನ್ನ, ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಮನಸ್ಥಿತಿಯನ್ನ ಇಟ್ಕೊಂಡು ಜೀವನ ಮಾಡಿದ್ರೆ ಅದಕ್ಕಿನ್ನ ಸಾರ್ಥಕತೆ ಇನ್ನೊಂದಿಲ್ಲ. ಈ ಕಗ್ಗದ ಸಾರ ಕೂಡ ಅದೇನೇನೆ. 944 ಕಗ್ಗಗಳಲ್ಲಿ ವೈವಿಧ್ಯಮಯವಾದ ಜೀವನ ಸಾರವನ್ನ DVG ಅವರು ಕೊಟ್ಕೊಂಡು ಬಂದಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಭಗವದ್ಗೀತೆ ಓದಿದ್ರು ಅಷ್ಟೇ, ಭಾಗವತ ಓದಿದ್ರು ಅಷ್ಟೇ, ಮಂಕುತಿಮ್ಮನ ಕಗ್ಗ ಓದಿದ್ರು ಅಷ್ಟೇ, ಮನಿಯನ ಕಗ್ಗ ಓದಿದ್ರು ಅಷ್ಟೇ, ವಿಶ್ಲೇಷಣಾತ್ಮಕವಾಗಿ ಓದಿ ಅಂಗಡಿಯಿಂದ ತಂದ ಪದಾರ್ಥವನ್ನ ನಮ್ಮ ರುಚಿಗೆ ತಕ್ಕಂತೆ ನಾವು ಹೇಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಸಂತೃಪ್ತಿ ಪಡ್ತೀವೋ ಹಾಗೆ ಪುಸ್ತಕದಲ್ಲಿ ದೊರೆತರಿವು ಮಸ್ತಕದಿ ತಳೆದ ಮಣಿನೋ ತರ ಈ ಗ್ರಂಥಗಳನ್ನೆಲ್ಲ ಓದಿದಾಗ ಅದು ಓದಕತ್ತ ಬರ್ತಕ್ಕಂಥ ಸಾರವನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅದರ ಮೂಲಕ ನಮ್ಮ ಹೃದಯದ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಹೋದ್ರೆ ನಮ್ಮ ಭಾವನೆಗಳಲ್ಲಿ, ಮಾತುಗಳಲ್ಲಿ, ನಡವಳಿಕೆಗಳಲ್ಲಿ ಬಹಳ ಸುಧಾರಣೆ ಕಾಣುತ್ತೆ. ಆ ಸುಧಾರಣೆಯಿಂದ ನಮ್ಮ ಜೀವನವೂ ಉತ್ತಮವಾಗಿರುತ್ತೆ, ಸಮಾಧಾನಕರವಾಗಿರುತ್ತೆ, ನೆಮ್ಮದಿಯುತವಾಗಿರುತ್ತೆ, ಅದರಂತೆ ಬೇರೆಯವರದು ಕೂಡ. ಈ ಮುಖೇನ ಪ್ರತಿಯೊಬ್ಬರು ಈ ಪ್ರಯತ್ನ ಮಾಡ್ತಾ ಇದ್ರೆ ಸಮಾಜ ಸುಧಾರಣೆ ಖಂಡಿತ ಸಾಧ್ಯ ಆಗುತ್ತೆ. ಇದು ಇವತ್ತಿನ ಮಂಕುತಿಮ್ಮನ ಕಗ್ಗದಲ್ಲಿ ರಾಮಾಯಣ ಸಾರ ಎನ್ನುವ ವಿಷಯದ ನನ್ನ ಮನಸ್ಸಿಗೆ ತೋಚಿದ ವಿಶ್ಲೇಷಣಾತ್ಮಕ ಅನುಭವಗಳು. ಇದನ್ನೆಲ್ಲ ಇಷ್ಟೊತ್ತು ನೋಡಿ ಕೇಳಿ ಆನಂದಿಸಿದ ಎಲ್ಲ ನನ್ನ ಸ್ನೇಹಿತರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಇಂಥ ಒಂದು ಅವಕಾಶ ಮಾಡಿಕೊಟ್ಟಂತ ಸತ್ಸಂಗದ ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ವಾಸು ದಂಪತಿಗಳು ನಾನು ಕೃತಜ್ಞನಾಗಿದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ.